धारी बरनो रघुबर विमल जसु जो दात फल जाय बुद्धिहीन तनु जान के सुमीरो पवन कुमार बल बुद्धि विद्या देहु हरहु कलेश विकार। जय हनुमान ज्ञान
ನಮಸ್ತೆ, ಶುಭೋದಯ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಜೈ ಹನುಮಾನ್, ಜೈ ಶ್ರೀರಾಮ್. ಏನು ಇಬ್ಬರೇ ಬಂದಿದ್ದೀರಾ ಇನ್ನು? ಹಾಂ, 3. ಏನೋ ಒಂದು ಹನುಮಾನ್ ಚಾಲೀಸ ಕ್ಲಾಸ್ ಮುಗೀತಿ, 2 ದಿವಸ ರೆಸ್ಟ್ ಮಾಡೋಣ ಅಂದರೆ ಇವರು ಶನಿವಾರ ಭಾನುವಾರನೂ ಬನ್ನಿ ಮತ್ತೆ ಅಂತ ಅಂತಿದ್ದಾರಲ್ಲಪ್ಪ ಅಂತ ಅನ್ನಿಸ್ತಿರ್ಬೋದ ಕೆಲವರಿಗೆ. ಅದಕ್ಕೆ ಇನ್ನೂ ಜಾಯ್ನ್ ಆಗ್ತಾ ಇಲ್ವಾ? ಲೈಟ್ ಹಾಕು. ಎಲ್ಲರೂ ಬೇಗ ಬೇಗ ಟೈಪ್ ಮಾಡಿ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಇಲ್ಲ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಅನ್ಲಾಕ್ ಯುವರ್ ಮೈಂಡ್ ಗ್ರೂಪ್ನ ಸಿಗ್ನೇಚರ್ ಡೈಲಾಗ್ ಅಲ್ವಾ ಅದು? ಹೇಳಬೇಕು ಬೆಳಿಗ್ಗೆನೇ ಪಾಸಿಟಿವ್ನ ಮಾಡೋಕ್ಕೆ ಬಂದಿದ್ದೀನಿ, ಅಥವಾ ಸಕಾರಾತ್ಮಕತೆಯನ್ನು ನನ್ನಿಂದ ಸೃಷ್ಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಕೂಡ ಆಗುತ್ತೆ. ಓಕೆ, ನಾನು ಡಿಲೇ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಸ್, ವೆರಿ ಗುಡ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಇವತ್ತು ನಾವು ಸಂಕಲ್ಪ ಸಿದ್ಧಿ ಕ್ಲಾಸ್ ಮಾಡಿ ತುಂಬ ದಿವಸ ಆಗೋಯ್ತು ಅಲ್ವಾ? ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕ್ಲಾಸನ್ನು? ನಾನು ಕೂಡ. ನೀವು ಮಿಸ್ ಮಾಡ್ತಾ ಇದ್ದೀರಿ. ಹನುಮಾನ್ ಚಾಲೀಸ ಕ್ಲಾಸ್ ಮಾಡುವಾಗ ಅದೊಂಥರ ವೈಬ್ರೇಷನ್ ಬಂದರೆ ಇದು ಇನ್ನೊಂಥರ ವೈಬ್ರೇಷನ್ ಅಲ್ವಾ? ಮೇಡಮ್, ಅದು ಪ್ರಾಣಾಯಾಮ ಮಾಡಿ ಆಮೇಲೆ ನೀವು ಇದರಲ್ಲಿ ಮೋಟಿವೇಟ್ ಎಲ್ಲ ತುಂಬಾ ಹೇಳ್ತಾ ಇರ್ತೀರಾ, ಅದನ್ನ ಕೇಳಿ ಪ್ರಾಣಾಯಾಮ ಮಾಡಿ, ಮತ್ತ ಆಮೇಲೆ ಶಾಲೆಸ ಕ್ಲಾಸ್ ಎಲ್ಲ ಕೇಳ್ಬಿಟ್ರೆ ಎನರ್ಜಿ, ಫುಲ್ ಎನರ್ಜಿ, ಒಂಥರ ಪ್ರಾಣ ಶಕ್ತಿನೇ ಒಂಥರ ತುಂಬಾ ಒಂಥರ ಅಭಿವೃದ್ಧಿ ಆಗ್ತಿದೆ ಏನೋ ಅಂತ ಅನ್ಸ್ತಾ ಇರುತ್ತೆ. ಹೌದು, ಸಂಕಲ್ಪ ಸಿದ್ಧಿ ಕ್ಲಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಕೆಲವರು 1-2 ತಿಂಗಳು ಮಾಡಿ ಸುಮ್ಮನೆ ಆಗಿದ್ದಾರೆ, ಕೆಲವ್ರು 1 ತಿಂಗಳು, ಕೆಲವ್ರು 3 ತಿಂಗಳು. ನಾನು ಬರೀ 10 ಡೇಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. 10 ಡೇಸ್ ಫ್ರೀ ಕ್ಲಾಸ್ ಮಾಡ್ತೀನಿ, ಆಮೇಲೆ ಪೇಯ್ಡ್ ಕ್ಲಾಸ್ ಇರುತ್ತೆ ಅಂತ. ಬಟ್ ಗೊತ್ತಿಲ್ಲ ಏನಕ್ಕೂ ಅದು ಫುಲ್ಲು ಫ್ರೀ ಕ್ಲಾಸೇ ಮಾಡಿಬಿಟ್ಟೆ. ಈಗ ಲೈಫ್ ಟೈಮ್ ಫ್ರೀ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಯಾವಾಗೆಲ್ಲ ಸಂಕಲ್ಪ ಸಿದ್ಧಿ ಕ್ಲಾಸನ್ನು ಮಾಡ್ತೀನಿ ಅವಾಗೆಲ್ಲ ಫ್ರೀ ಇರುತ್ತೆ, ಯಾರು ಬೇಕಾದರೂ ಅಟೆಂಡ್ ಆಗ್ಬೋದು. ನೀವು ಯಾರಿಗೆ ಬೇಕಾದ್ರೂ ಅಟೆಂಡ್ ಆಗೋಕ್ಕೆ ಹೇಳ್ಬೋದು. ಕೆಲವ್ರಿಗೆ ಏನಪ್ಪ ಅಂದರೆ ಹಣ ಕಟ್ಟೋದು ಅಂದರೆ ಸ್ವಲ್ಪ ಬಿಡು, ದುಡ್ಡು ಕಟ್ಟಿ ಏನು ಅದರಲ್ಲಿ ಸಿಗುತ್ತೆ ನಮಗೆ. ಇನ್ನು ಕೆಲವ್ರಿಗೆ ಏನಪ್ಪ ಅಂದರೆ ಫ್ರೀಯಾಗಿ ಮಾಡಿದ್ರೂ ಅಷ್ಟು ಬೇಗ ಯಾರು ಹೇಳ್ತಾರೆ ಇದೇನು ಸಾಧನೆ ಮಾಡಬೇಕಾಗಿದೆ ಅಂತ ಅಲ್ವಾ? ಸೊ ಹಾಗಾಗಿ ಮಾಡ್ತಾರೆ ಅಂದ್ರೆ ಯಾರು ಬರಲ್ಲ ಮೇಡಮ್, ಹಂಗಾಗ್ಬಿಟ್ಟಿದೆ. ಬನ್ನಿ ಬನ್ನಿ ಅಂತ ನಾವು ಕರೆದ್ರೂ ಯಾರು ಬರಲ್ಲ. ಪ್ರಾಣ ಶಕ್ತಿನ ಹೆಚ್ಚಿಸ್ಕೊಳ್ಳಿ ಅಂತ ಬಂದ್ ಕರೆದ್ರು ಮಾರ್ನಿಂಗ್ ಎದ್ರೆ ಎಲ್ರಿಗೂ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ, ಗೊತ್ತಿದ್ರು ಕೂಡ ಯಾರು ಬರಲ್ಲ. ಅದು ಪ್ರಾಬ್ಲಮ್. ಏನು ಮಾಡ್ದೇನೆ ಸುಮ್ಮನೆ ಕೂತು ಸಾಧನೆ ಆಗ್ಬೇಕು ಅಂತ ಜನಗಳಿಗೆ ಅಂತ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಅದು ಭ್ರಮೆ. ಅಟ್ಲೀಸ್ಟ್ ನಿಮ್ಮ ಸಾಧನೆಗೆ ನೀವು 5 ಗಂಟೆಗೆ ಎದ್ದೇಳಕ್ಕೆ ರೆಡಿ ಇಲ್ಲ ನೀವು ಅಂತಂದ್ರೆ ಇನ್ನೇನು ಸಾಧನೆ ಮಾಡ್ತೀರಿ? ಏನು ನಿಮ್ಮ ಸರ್ವಸ್ವನ ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ನಿದ್ದೆ ಮಾಡೋದ್ರಲ್ಲಿ ಅದು ಅಲ್ಲ. 1 ಅವರ್ ಬೇಗ ಮಲ್ಕೊಂಡು 1 ಅವರ್ ಬೇಗ ಎದ್ದೇಳೋದು ಅಷ್ಟೇ. ಅಲ್ಲೂ ಸ್ಯಾಕ್ರಿಫೈಸ್ ಮಾಡೋ ಆಗಿಲ್ಲ ನೀವು. 11 ಗಂಟೆವರೆಗೂ ಮೊಬೈಲ್ ನೋಡೋ ಬದಲು 10 ಗಂಟೆಗೆ ಮಲ್ಕೊಬಿಡಿ, 6 ಗಂಟೆಗೆ ಎದ್ದೇಳೋ ಬದಲು 5 ಗಂಟೆಗೆ ಎದ್ದೇಳಿ. ವೆರಿ ಸಿಂಪಲ್. ಅಲ್ಲೂ ಏನು ಸಾಧನೆ ಮಾಡಿ. ನಿಮ್ಗೆ ಯಾರು 11 ಗಂಟೆವರೆಗೂ ಫೋನ್ ನೋಡ್ತಾ ಕೂತ್ಕೊಳ್ಳಿ ಅಂತ ಹೇಳ್ತಾರ? ನಮಗೆ 12 ಗಂಟೆವರೆಗೂ ಸ್ಕ್ರೋಲ್ ಮಾಡಿ ಅಂತ ನಮ್ಗೆ ಯಾರೂ ಹೇಳಿಲ್ಲ. ನಾವು ಮಾಡ್ತೀವಿ ಅಷ್ಟೇ. ತಡವಾಗಿ ಮಲ್ಕೋತೀವಿ, ತಡವಾಗಿ ಎದ್ದೇಳ್ತೀವಿ. ಮಿಸ್ಟೇಕ್ ನಮ್ಮದೇ ಇರೋದು. 10 ಗಂಟೆಗೆ ಮಲ್ಕೊಳ್ಳಿ ಅಂತ ಯಾರು, ಮಲ್ಕಬೇಡಿ ಅಂತ ಯಾರು ನಮಗೆ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರಾ?
ಮನೆಯಲ್ಲಾಗಲಿ ಎಲ್ಲ ನಮ್ಮ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು 9:30ಗೆ ಮಲ್ಕೊಂಡ್ರು ಯಾರೂ ನಮ್ಮನ್ನು ಬೇಡ ಅನ್ನೋದಿಲ್ಲ. ಆವಾಗ್ಲೂ ಇದು ಮಾಡಿ ಅಂತಲೇ ಅಂತಾರೆ. ನಾನೊಂದ್ಸರಿ ಜಾಬಿಗೆ ಹೋಗ್ಬೇಕಾದ್ರೆ ನಂದು ಊಟ 6:30ಗೆ ಆಗ್ತಾಯಿತ್ತು. 7:30 8 ಗಂಟೆಗೆ ಮಲಗ್ತಿದ್ದೆ ನಾನು. ಬೆಳಿಗ್ಗೆ 3:30ಗೆ ಎದ್ದೇಳ್ತಾ ಇದ್ದೆ. 3:30ಗೆ ಎದ್ದು ತಿಂಡಿ ಮಾಡಿ, ಅಡುಗೆ ಮಾಡಿ, ಮನೆ ಕೆಲಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮುಗಿಸ್ಬೇಕಾಗಿತ್ತು 6:30 ಅಷ್ಟೊತ್ತಿಗೆ. ಅಂದರೆ ಅವಾಗೇನು ಪ್ರಾಣಾಯಾಮ ಈ ಥರದ್ದೇನು ಮಾಡ್ತಾ ಇರಲಿಲ್ಲ ನಾನು. 3:30ಗೆ ಎದ್ದ ತಕ್ಷಣ ಕೆಲಸನೇ ಶುರು ಹಚ್ಕೊಂಡ್ಬಿಡ್ತಾ ಇದ್ದೆ. ಅಂದರೆ ನನಗೆ 7 ಗಂಟೆಗೆ ಕೆಲಸಕ್ಕೆ ಹೋಗಬೇಕಿತ್ತು, ಜಾಬಿಗೆ ಅಷ್ಟು ಬೇಗ ಹೋಗಬೇಕಾಗಿತ್ತು. ಸೊ ಹಾಗಾಗಿ 3:30ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆನೂ ಮಾಡಿ, ಮಗಳಿಗೆ ತಲೆ ಬಾಚಿ, ಅವಳಿನ್ನೂ ಚಿಕ್ಕವಳಿದ್ಲು ಅವಾಗ, ಎಲ್ಲ ಮಾಡಿ 6:45ಗೆ 6:50ಕ್ಕೆ ಮನೆ ಬಿಟ್ಬಿಡ್ಬೇಕಿತ್ತು. ಸೊ ಹಾಗಾಗಿ 3:30ಗೆ ಎದ್ದೇಳ್ತಿದ್ದೆ. ಆವಾಗ ನಾನು 8:30ಗೆ ಮಲ್ಕೋತಾ ಇದ್ದೆ. ನಮ್ಮ ಮನೇಲಿ ಯಾರೂ ನನಗೆ ನೀನು 9 ಗಂಟೆಗೆ ನಮಗೆ ಊಟ ಬಡಿಸು, 8:30ಗೆ ಊಟ ಬಡಿಸು ಅಂತೇನು ಕೇಳ್ತಿರ್ಲಿಲ್ಲ. ಅಡುಗೆ ಮಾಡಿಟ್ರೆ ಅವ್ರವ್ರು ಬಡಿಸ್ಕೊಂಡು ತಿಂತಾ ಇರೋರು. ನಾನು 6:30ಗೆ ಊಟ ಮಾಡಿ 7:30ವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, 8 ಗಂಟೆಗೆ ಮಲಗಿಬಿಡ್ತಿದ್ದೆ. ಅಂದರೆ ಅಷ್ಟು ನಿದ್ದೆ ಬೇಕಾಗ್ತಿತ್ತು. ಸೊ ಹಾಗಾಗಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ತಿದ್ದಿಲ್ಲ. ಸೊ ಹಾಗೆ ಆ ಟೈಮ್ ಬಂದಂಗೆ ಆ ಪರಿಸ್ಥಿತಿ ಹೆಂಗೆ ಬರುತ್ತೋ ಹಂಗೆ ನಾವು ಚೇಂಜ್ ಆಗ್ತೀವಿ. ಇಲ್ಲೂ ಕೂಡ 5 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೋಬೇಕು ನಾವು. ಎದ್ದಿಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ. ಯಾರಿಗಾದರೂ ನಿಮಗೆ 5 ಗಂಟೆಗೆ ಹೇಳೋದ್ರಿಂದ ಏನೇನು ಲಾಭ ಇದೆ ಅಂತ ತುಂಬ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು ಅಂದರೆ 5 AM ಕ್ಲಬ್ ಅಂತ ಒಂದು ಬುಕ್ ಇದೆ, ಅದನ್ನು ಓದಿ. ಕನ್ನಡದಲ್ಲೂ ಸಿಗುತ್ತೆ, 5 AM ಕ್ಲಬ್ ಅಂತ. ಅದರಲ್ಲಿ 1 ಗಂಟೆಯನ್ನು ಹೇಗೆ ನಾವು 20-20-20 3 ಡಿವೈಡ್ ಮಾಡಿ 20-20 ನಿಮಿಷ ಹೇಗೆ ಅದನ್ನು ಉಪಯೋಗಿಸ್ಕೋಬೇಕು, 1 ಗಂಟೆ ಇಡೀ ದಿನವನ್ನು 1 ಗಂಟೆನಲ್ಲಿ ಹೇಗೆ ಡಿಸೈನ್ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರದ್ದು ಸ್ವಲ್ಪ ಒಂಚೂರು ಅಂದರೆ ಮೇನ್ ಲೈನ್ಸ್ ನಾನು ಹೇಳ್ತೀನಿ. ಓಕೆ, 5 ಗಂಟೆಗೆ ಎದ್ದ ತಕ್ಷಣ ನಾವು ಫಸ್ಟಿಗೆ ಮೊಬೈಲ್ ನೋಡೋ ಹಾಗಿಲ್ಲ. 20 ನಿಮಿಷ ನಾವು ಅದ್ರ ಮೇನು ಪೂರ್ತಿ ಪುಸ್ತಕದ ಸಾರಾಂಶ ನಾನು 2 ಲೈನಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಇನ್ನೂ ನಿಮಗೆ ಡೀಟೇಲಾಗಿ ತಿಳ್ಕೊಬೇಕು, ಓದಬೇಕು ಅಂದರೆ ಖಂಡಿತ ನೀವು ಪರ್ಚೇಸ್ ಮಾಡಿ ಓದ್ಬೋದು. 5 AM ಕ್ಲಬ್ ಬುಕ್ ಹೆಸರೇ 5 AM ಕ್ಲಬ್ ಅಂತ. ಓಕೆ, ಅದು ಕನ್ನಡದಲ್ಲಿ ಕೂಡ ಇದೆ, ಅದು ಇಂಗ್ಲೀಷಲ್ಲಿ ಬರ್ತಿರ್ತಕ್ಕಂಥದ್ದು. ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಓದ್ಬೋದು ನೀವು. ಅದರಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದರೆ 1 ಗಂಟೆಗಳನ್ನು 60 ನಿಮಿಷವನ್ನು 20-20 40 ಇನ್ನು 20 60 ನಿಮಿಷವನ್ನು 20-20 ನಿಮಿಷ ಆಗಿ ನಾವು ಹೇಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ಹೇಗೆ ಇದು ಮಾಡಬೇಕು ಅಂತ. ಫಸ್ಟಿಗೆ ಎದ್ದ ತಕ್ಷಣ ನಾವು ಮೊಬೈಲನ್ನು ನೋಡು. ತುಂಬ ಜನ ಬೆಳಿಗ್ಗೆ ಕ್ಲಾಸಿಗೆ ಬರೋಕ್ಕೆ ಎದ್ದ ತಕ್ಷಣ ನಮಗೆ ಮೊಬೈಲ್ ನೋಡೋಕ್ಕಾಗಲ್ಲ ಅಂತ ಮೆಸೇಜ್ ಹಾಕಿದ್ದಾರೆ. ಹೌದು, ನೋಡೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ ಎದ್ದು ನಾವು ಒಂದು ಸ್ವಲ್ಪ ನೀರು ಕುಡಿಯೋದು, ಬೇರೆ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು. ಕೈಕಾಲು ಮುಖವನ್ನು ತೊಳ್ಕೊಬೇಕು. ಎದ್ದ ತಕ್ಷಣ ಎದ್ದೆದ್ದೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾರ ಕೈಲೂ ನೋಡೋಕ್ಕಾಗಲ್ಲ. ಅದಕ್ಕೆ ಮುಂಚೆ ಒಂದು ಸಣ್ಣ ಪುಟ್ಟ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು. ಈ 5 AM ಕ್ಲಬ್ಬಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ 20 ನಿಮಿಷ ಎಕ್ಸಸೈಸ್ ಮಾಡಬೇಕು. ಅಂದರೆ ದೇಹವನ್ನು ದಣಿಸ್ಬೇಕು ನೀನು ಚೆನ್ನಾಗಿ. ಅದು ಎಕ್ಸಸೈಸಾರ ಮಾಡು, ವಾರ್ಮಪ್ ಎಕ್ಸಸೈಸಾರ ಮಾಡು, ಪ್ರಾಣಾಯಾಮವಾದರೂ ಮಾಡು, ಏನಾದರೂ ಮಾಡು. ಒಟ್ಟಿನಲ್ಲಿ ದೇಹದ ನರನಾಡಿಗಳಿಗೆ ಸ್ವಲ್ಪ ಏನು ದಣಿಸ್ಬೇಕು, ದೇಹವನ್ನು ದಂಡಿಸ್ಬೇಕು ಅಂತಾರಲ್ಲ, ಆ ಥರ 20 ನಿಮಿಷ ನೀವು ಎಕ್ಸಸೈಸ್ ಮಾಡಬೇಕು. ವಾಕ್ ಆದರೂ ಮಾಡಿ, ಏನಾರು ಮಾಡಿ, ಒಟ್ಟಿನಲ್ಲಿ ಬಾಡಿಗೆ ಎಕ್ಸಸೈಸ್ ಆಗಬೇಕು 20 ನಿಮಿಷ. ಅದಾದ 20 ನಿಮಿಷ ಆದಮೇಲೆ ನೀವು ಧ್ಯಾನವನ್ನು ಮಾಡಬೇಕು. ಆವಾಗ ನಿಮ್ಗೇನಾಗುತ್ತೆ, ಬಾಡಿ ಫುಲ್ ದಣಿದಿರುತ್ತಲ್ಲ, ಆರಾಮಾಗಿ ನೀವು ಕೂತ್ಕೊಂಡು ನೀಟಾಗಿ ಉಸಿರಾಟ ಮಾಡಿದ್ರೆ, ಏನು ಮಾಡೋದು ಗೊತ್ತಿಲ್ಲ ನಿಮಗೆ ಪ್ರಾಣಾಯಾಮ ಅಂದರೆ, ಬರೀ ಅನುಲೋಮ ವಿಲೋಮನ ಅದು ಗೊತ್ತಿಲ್ಲ ಅಂದರೆ ದೀರ್ಘವಾಗಿ 3 ಬಾರಿ ಉಸಿರಾಟ ಮಾಡಿ ಅಂತೀನಲ್ಲ ನಾನು, ಅದನ್ನು ಮಾಡಿದ್ರೂ ಸಾಕು. 20 ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡು ಎಷ್ಟು ನಿಧಾನವಾಗುತ್ತೆ ಅಷ್ಟು ನಿಧಾನವಾಗಿ ಉಸಿರು ತಗೊಳ್ಳೋದು, ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನವಾಗಿ ಉಸಿರು ಬಿಡೋದು. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಮಿಕ್ಕಿದ 20 ನಿಮಿಷ ನೀವು ಬೇಕಾದರೆ ಬುಕ್ ಓದಬಹುದು. ಬುಕ್ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಆ ಟೈಮಲ್ಲಿ ಆಡಿಯೋ ಥರ ಏನಾದರೂ ಮೊಬೈಲಲ್ಲಿ ಏನಾದರೂ ಹೊಸದು ನಿಮಗೆ ಕಲಿಬೇಕು ಅಂತ ಇರುತ್ತೆ. ಯಾವುದೋ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಆವಾಗ ಬೇಕಾದರೆ ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳಿದ್ದಾವೆ ಮೊಬೈಲಲ್ಲಿ. ಬರೀ ಸ್ಕ್ರೋಲ್ ಮಾಡಿ ಯಾವುದೋ ವೀಡಿಯೋಗಳು ರೀಲ್ಗಳು ನೋಡೋದಲ್ಲ. ನೀವು ತೆಗೆದು ನೋಡಿ, ಪ್ರಾಣಾಯಾಮದ ಬಗ್ಗೆ ನಿಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ, ಬುಕ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಏನಾದರೂ ಹೊಸದು ಕಲೀರಿ, ಅಥವಾ ಬುಕ್ಕು ಯಾವ್ದಾದ್ರು ಒಂದು ಬುಕ್ಕನ್ನು ಒಂದು 20 ನಿಮಿಷ ಒಂದು 5ರಿಂದ 6 ಪೇಜು ಓದೋವಂಥದ್ದು. 1 ತಿಂಗಳಿಗೆ 1 ಬುಕ್ಕು ಓದಬೇಕು ಅಂತ ತಿಳಿದವ್ರು ಹೇಳಿದ್ದಾರೆ ದೊಡ್ಡವರು. 1 ತಿಂಗಳಿಗೆ ಯಾವುದಾದ್ರೂ ಒಂದು ಬುಕ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ.
ನಾನು ಮೊದಲು ಮಾಡ್ತಾಯಿದ್ದೆ, ಈಗ ಒಂದು 15-20 ದಿವಸದಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಓದೋಕ್ಕೆ. ಅಂದರೆ ಮಧ್ಯಾಹ್ನ ಟೈಮ್ ಫ್ರೀ ಇರುತ್ತೆ, ಆ ಟೈಮಲ್ಲಿ ನನಗೆ ಓದೋಕ್ಕೆ ಮೂಡ್ ಬರ್ತಾ ಇಲ್ಲ. ಬೆಳಿಗ್ಗೆ ನಾನು ಫಸ್ಟ್ ಬುಕ್ ಓದ್ತಾ ಇದ್ದೆ, 20 ನಿಮಿಷ ಬುಕ್, ಹೊಸದೇನಾದ್ರು ತಿಳ್ಕೊಬೋದು. ಆ ಟೈಮಲ್ಲಿ ನೀವು ಫಸ್ಟ್ ಬಾಡಿಯನ್ನು ದಂಡಿಸ್ತೀರಿ, ಆ ದಂಡಿಸಿದ ತಕ್ಷಣ ನೀವು ಆಳವಾದ ವಿಶ್ರಾಂತಿ ತಗೋತೀರಿ. ಅದು ಎಲ್ಲ ಏನಾಗುತ್ತೆ, ಫುಲ್ಲು ಬಾಡಿ ಕಂಪ್ಲೀಟ್ ಡಿಟಾಕ್ಸ್ ಆಗುತ್ತೆ. ನಿಮ್ಮ ಫಸ್ಟು ದೇಹ ದಂಡನೆ ಮಾಡೋದ್ರಿಂದ ದೇಹಕ್ಕೆ ರಿಲ್ಯಾಕ್ಸ್ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಧ್ಯಾನ ಮಾಡೋದು ಅಥವಾ ಪ್ರಾಣಾಯಾಮ, ಸುಮ್ಮನೆ ಕೂತ್ಕೊಂಡು ಉಸಿರಾಟದ ಕಡೆ ಗಮನ ಕೊಟ್ಟರು ಸಾಕು ಧ್ಯಾನ ಅಂದರೆ. ಇಲ್ಲ ನೀವು ನಾಮ ಜಪವನ್ನು ಬೇಕಾದ್ರೂ 20 ನಿಮಿಷ ಟೈಮು ನಾಮ ಜಪವನ್ನು ಬೇಕಾದರೂ ಮಾಡಬಹುದು. ಅದು ಮಾಡಿಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಉಸಿರಾಟದ ಕಡೆ ಗಮನ ಬೇಕಾದ್ರೂ ಕೊಡಬಹುದು. 20-40 ನಿಮಿಷ ಆಯ್ತಲ್ಲ, ಇನ್ನು 20 ನಿಮಿಷ ಏನಾದರೂ ನಿಮಗೆ ಇಷ್ಟವಾದ ಒಂದು ಬುಕ್ಕನ್ನು ತಗೊಳ್ಳಿ. ರಾಮಾಯಣ ತಗೊಂಡು ಓದಿ, ಮಹಾಭಾರತ ತಗೊಂಡು ಓದಿ, ಎಲ್ಲ ಓದ್ಬೋದು. ನೀವು ಒಂದು 6 ತಿಂಗಳಲ್ಲಿ ಮುಗಿಸಿ, ಯಾರು ಬೇಡ ಅಂದಿದ್ದಾರೆ ನಿಮಗೆ ಅಲ್ವಾ? ಹನುಮಂತಂದು ಬುಕ್ ತಗೊಂಡು ಓದಿ. ಇಲ್ಲ ಜೀವನದ ಸಕ್ಸಸ್ಸಿನ ಗುಟ್ಟುಗಳೇನೇನಿದೆ, ಯಶಸ್ಸಿನ ಗುಟ್ಟುಗಳು ಅಂತ ಇರುತ್ತೆ, ಶ್ರೀಮಂತಿಕೆಯ ಗುಟ್ಟುಗಳು ಅಂತಿರುತ್ತೆ, ಮನಿ ಆಫ್ ಸೈಕಾಲಜಿ, ಹಣದ ಮನೋವಿಜ್ಞಾನ ಅಂತ ಇದೆ. ಯಾವ ಬುಕ್ ನಿಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದು ಓದಿದ್ರೆ ನಿಮಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಆ ಬುಕ್ಕನ್ನು, ಅದಕ್ಕೆ ರಿಲೇಟೆಡ್ ಬುಕ್ಕನ್ನು ಓದಿ 20 ನಿಮಿಷ. ಅವಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಕುಡಿಯೋದು, ಇಲ್ಲ ಬೆಳಿಗ್ಗೆನೂ ನೀರು ಕುಡಿಬೋದು 5 ಗಂಟೆಗೆ. ಸ್ವಲ್ಪ ನೀರು ಕುಡಿದು ಒಂಚೂರು ರಿಲ್ಯಾಕ್ಸ್ ಆಗಿ, ಎಕ್ಸಸೈಸು ಆಗೋಗಿರುತ್ತೆ, ಧ್ಯಾನನೂ ಆಗೋಗಿರುತ್ತೆ, ಒಂದೇನೋ ಹೊಸದೊಂದು ವಿಷಯನೂ ತಿಳ್ಕೊಂಬಿಟ್ಟಿರ್ತೀರಾ. 6 ಗಂಟೆ ಮೇಲೆ ನಿಮ್ಮ ಕೆಲಸಗಳು, ಕಾಫಿ ಟೀ ಕುಡಿಯೋದು ಅಥವಾ ಬೇರೆ ಇನ್ನೇನೋ ಮಾಡೋದು, ಕಸ ಗುಡಿಸೋದು, ರಂಗೋಲಿ ಹಾಕೋದು ಎಲ್ಲ ಇರುತ್ತಲ್ವ, ಅದರಲ್ಲಿ ನೀವು ತೊಡಗಿಸ್ಕೊಳ್ಬೋದು. ಆ ಬೆಳಗ್ಗೆ ನೀವು ಆ್ಯಕ್ಟಿವ್ ಆಗಿರ್ತೀರಲ್ಲ, ಅದು ಇಡೀ ದಿನ ನಿಮ್ಮನ್ನು ಡೌನ್ ಆಗೋಕ್ಕೆ ಬಿಡೋದಿಲ್ಲ. ಎಂಥದೇ ಸಂದಿಗ್ಧ ಪರಿಸ್ಥಿತಿ ಬಂದರೂ, ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಏನಂತಾರೆ ಸ್ಮಾರ್ಟ್ ರೀತಿಯಲ್ಲಿ ನಿಮಗೆ ಅಲ್ಲಿ ಟೆನ್ಷನ್ ಆಗೋದಿಲ್ಲ. ನಿಮ್ಗೆ ಐಡಿಯಾ ಬರ್ತಾ ಇರ್ತವೆ. ಏನಾದರೂ ಸಮಸ್ಯೆ ಬಂದರೆ ಅಯ್ಯೋ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ನಿಮಗೆ ಟೆನ್ಷನ್ ಆಗಲ್ಲ. ಅವಾಗ ಅಯ್ಯೋ ಹಿಂಗಾಗಿದೆಯಲ್ವ, ಇದಕ್ಕೇನು ಐಡಿಯಾ ಹುಡುಕ್ಬೇಕು, ಇದರಿಂದ ಹೊರಗೆ ಬರೋದು ಹೇಗೆ, ಇದನ್ನ ಹೆಂಗೆ ಸರಿ ಮಾಡ್ಬೇಕು ನಾನು ಅಂತ ನಿಮ್ಮ ತಲೆನಲ್ಲಿ ಐಡಿಯಾ ಬರ್ತಾ ಇರ್ತಾವೆ. ಅವಾಗ ಇದನ್ನು ಕೆಲಸ ಮಾಡೋದು 5 AM ಕ್ಲಬ್ ಎಲ್ಲ ಯಶಸ್ವಿ ವ್ಯಕ್ತಿಗಳು ಮಾಡೋದು ಇದನ್ನೇ. ಅವ್ರು ಸುಮ್ಮನೆ ಅವರು ಸತ್ಯ ಮೇಡಮ್. ಬೇಗ ಎದ್ದೇಳೋದ್ರಿಂದ ತುಂಬಾ ಐಡಿಯಾ. ಯಾವ ಸಮಸ್ಯೆ ಬಂದ್ರೆ ಕೂಡ, ಏನೇ ಪ್ರಾಬ್ಲಮ್ ಆದ್ರೂ ಆ ಕ್ಷಣಕ್ಕೆ ನಾವು ಏನ್ ಡಿಸಿಷನ್ ತಗೋಬೇಕು, ಏನ್ ನಿರ್ಧಾರ ತಗೋಬೇಕು, ಯಾವ ತರ ಅಂತ ಜ್ಞಾನ, ಬುದ್ಧಿ, ಪ್ರತಿ ಒಂದು ಸಮಯ ಪ್ರಜ್ಞೆ ಎಲ್ಲದನ್ನು ಕೂಡ ಖಂಡಿತವಾಗಿ ಬರುತ್ತೆ. ಖಂಡಿತವಾಗಿ ಬರುತ್ತೆ. ಇದು ಧ್ಯಾನ ಮಾಡೋದ್ರಿಂದ, ತಿಳ್ಕೋಬೇಕು ಅಂದ್ರೆ ಡೀಟೈಲ್ ಆಗಿ ತಿಳ್ಕೋಬೇಕು ಅಂದ್ರೆ 5 AM ಕ್ಲಬ್ ನ ಪರ್ಚೇಸ್ ಮಾಡಿ. ಇದ್ರಲ್ಲೆಲ್ಲ ಇದೆ, ಯಾವ್ದಪ್ಪ ಅದು, ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲ ಸಿಗುತ್ತೆ. ತಗೊಳ್ಳಿ, ಓದಿ ಬೆಳಿಗ್ಗೆ ಎದ್ದು. ಸ್ವಲ್ಪ ಏನಾದ್ರು ಚೇಂಜ್ ಇಷ್ಟು ವರ್ಷ ಸುಮ್ಮನೆ ಕಳೆದ್ಬಿಟ್ಟಿದ್ದೀವಿ. ಹೆಂಗ್ ಕಳೆದಿದ್ದೀವಿ, ಎಷ್ಟು ವೇಸ್ಟ್ ಮಾಡಿದ್ದೀವಿ ಅಂದ್ರೆ, ಸಮಯ ಹಣಕ್ಕಿಂತನೂ ಮೌಲ್ಯವಾದ ವಸ್ತು. ಹಣ ಬಂದ ಸಮಯ ಬರೋದಿಲ್ಲ. ಇಷ್ಟು ವರ್ಷ ನಾವು ಕಳೆದ್ಬಿಟ್ಟಿದೀವಲ್ಲ, ಇದು ಬರಲ್ಲ ನಮಗೆ, ಯಾವತ್ತೂ ಬರೋದಿಲ್ಲ. ಹಾಗಾಗಿ ಸಮಯವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ನೀವು ಕಲಿತೀರಿ, ಅಷ್ಟು ಚೆನ್ನಾಗಿ ಸಕ್ಸಸ್ಸನ್ನು ಕಾಣ್ತೀರಿ. ಈಗ ದೊಡ್ಡ ದೊಡ್ಡ ಸಕ್ಸಸ್ ಆಗಿರೋ ಅಂಥವ್ರು, ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಗೊತ್ತಾ, ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಅವ್ರ ಹೆಸರು ಹೇಳ್ತಾ ಇಲ್ಲ ನಾವಿವತ್ತು. ಎಕ್ಸಾಂಪಲ್ಗೆ ಅಕ್ಷಯ್ ಕುಮಾರ್ ಹೆಸರನ್ನು ತಗೊಂಡ್ರೆ, ಅವ್ರು ಊಟ ಮಾಡೋದು 6 ಗಂಟೆಗೆ. ಊಟದಲ್ಲಿ ಎಷ್ಟು ಸಿಂಪಲ್ ಊಟ ಅಂದರೆ, ಬರೀ ತರಕಾರಿಗಳು ಮತ್ತು ಸ್ವಲ್ಪ ರೈಸು, ಇಲ್ಲ ಚಪಾತಿ, ಪಲ್ಯಗಳು ಜಾಸ್ತಿ, ಈ ಥರದ್ದೇ ಊಟ ಮಾಡೋದು. ಆಯಿತಾ? ಅವ್ರು ಎದ್ದೇಳೋದು ಎಷ್ಟು ಗಂಟೆಗೆ ಗೊತ್ತಾ? ಬೆಳಗ್ಗೆ 3 ಗಂಟೆಗೆ. 3 ಗಂಟೆಗೆ ಎದ್ದು 10-15 ಕಿಲೋಮೀಟ್ರ್ ವಾಕಿಂಗ್ ಹೋಗಿ ಬಂದು, ಎಕ್ಸಸೈಸ್ ಮಾಡಿ, ಎಲ್ಲವನ್ನು ಮಾಡಿ, ಧ್ಯಾನ ಮಾಡಿ, ಅವ್ರ ದಿನ ಬೆಳಿಗ್ಗೆ 5:15ಗೆ ಶುರುವಾಗ್ಬಿಡುತ್ತೆ. ಎದ್ದೇಳೋದು ಎಷ್ಟೊತ್ತಿಗೆ? 3 ಗಂಟೆಗೆ. ಅವ್ರಿಗೋಸ್ಕರ ಅವರು ಫಿಟ್ಟಾಗಿರೋದಕ್ಕೆ 3-5 ಗಂಟೆ, 2.5 ಗಂಟೆ ಅವ್ರಿಗೋಸ್ಕರ ಮೀಸಲಿಟ್ಕೊಂಡಿದ್ದಾರೆ. ಎಲ್ಲೇ ಶೂಟಿಂಗ್ ಹೋದರೂ 6 ಗಂಟೆ ಮೇಲೆ, 5:15 ಮೇಲೆ ಶೂಟಿಂಗಲ್ಲಿ ಇರೋದಿಲ್ವಂತೆ ಅವರು. ಪ್ಯಾಕಪ್ ಅಲ್ಲಿಂದ ಸೀದಾ, ಅಲ್ಲಿಂದ ಬಂದು ಮತ್ತೆ ಎಕ್ಸಸೈಸ್ ಮಾಡೋದು, ಮತ್ತೆ ಸ್ವಿಮ್ಮಿಂಗ್ ಮಾಡೋದು. ಊಟ ಅಂದರೆ ಅವ್ರ ಜೊತೆಯಲ್ಲಿದ್ದವರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಊಟ ಅಂದ್ರೇನೋ ಇವರು ಚೆನ್ನಾಗಿ ಪನ್ನೀರ್ ಟಿಕ್ಕಾ, ರೋಟಿ, ರಾಜ್ಮಾ ಆ ಥರದ್ದೆಲ್ಲ ತಿಂತಾರೆ, ನಾವು ತುಂಬ ಟೇಸ್ಟಿಯಾಗಿ ಊಟ ಮಾಡ್ಬೋದು ಅಂದ್ಕೊಂಡ್ರೆ, ಅವ್ರ ಮೊಳಕೆ ಕಾಳು, ಏನೋ ಒಂದಷ್ಟು ಸೊಪ್ಪು, ಒಂದಷ್ಟು ತರಕಾರಿ,
ಏನದು ಬಾಯಿಗೆ ಇಕ್ಕೋಕ್ಕಾಗಲ್ಲ ನಮಗೆ. ಆ ಥರ ಊಟ ಮಾಡ್ತಾರೆ ಇವರು. ಇಷ್ಟು ದೊಡ್ಡ ವ್ಯಕ್ತಿ, ಇವ್ರ ಲೈಫ್ ಸ್ಟೈಲ್ ಹೇಗಿರುತ್ತೋ ಏನೋ ಅಂತ ನಾವು ತುಂಬ ಉತ್ಸುಕರಾಗಿದ್ವಿ. ಇವ್ರು ನೋಡಿದ್ರೆ ಅತಿ ಬಡವನಿಗಿಂತ ಕಮ್ಮಿ ಏನೂ ಇಲ್ಲದೆ ಇರೋನು ತಿಂತಾನಲ್ಲ ಆ ಥರ ಫುಡ್ ತಿಂತಾರೆ ಇವರು. ಆ ಥರ ಇವ್ರ ಲೈಫ್ ಸ್ಟೈಲ್ ಇದೆ ಅಂತ ಬೇರೆಯವರು ಹೇಳಿ ಆಶ್ಚರ್ಯ ಪಡ್ತಾಯಿದ್ರು. ಅವ್ರ ಜೊತೆನಲ್ಲಿ ಇದ್ದಂಥವ್ರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಿದ್ದು, ಅಂದರೆ ಕೋ ಆಕ್ಟರ್ ಇರ್ತಾರಲ್ವ. ಆಮೇಲೆ ಒಂದು ಕಡೆ ರೂಮ್ ಮಾಡಿದ್ವಿ. ಅವರು 15 ಕಿಲೋಮೀಟರ್ ಇದೆ, ಆಟೋ ಮಾಡ್ಕೊಂಡು ಇದು ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ರನ್ ಮಾಡ್ಕೊಂಡು ಹೋಗ್ಬಿಡೋಣ ಬನ್ನಿ, ಎಕ್ಸಸೈಸ್ ಆಗುತ್ತೆ. 15 ಕಿಲೋಮೀಟ್ರು ರನ್ ಮಾಡೋಣ ಅಂದರೆ ಓಡ್ಕೊಂಡು ಹೋಗೋಣ, ಜಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಕೇಳಿದ್ರಂತೆ. ಅಪ್ಪ ಸ್ವಾಮಿ ನೀನು ಹೋಗು, ನಾವು ಬರಲ್ಲ ಅಂತೇಳಿ ಇವರು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಅಷ್ಟು ದೂರ ಓಡಿ ಹೋಗಿದ್ದಾರೆ ಅಂತ ನೋಡಿ, ಒಂದು ಎಕ್ಸಸೈಸ್ ಆಗುತ್ತೆ ಅಂತ. ಆ ಮನುಷ್ಯನಿಗೇನು ಕಮ್ಮಿ ಇದೆ? ಒಂದು ಫಿಲಮಿಗೆ ಎಷ್ಟು ಕೋಟಿ ತಗೋತಾರೆ ಗೊತ್ತಾ ಅವರು? 50 ಕೋಟಿ, 60 ಕೋಟಿ, 100 ಕೋಟಿ ಎಲ್ಲ ತಗೋತಾರೆ. ಅಂಥವ್ರು ಹಂಗೆ ಹೋಗ್ತಾರೆ ಅಂತಂದರೆ ನಾವು 1 ಕಿಲೋಮೀಟ್ರಿಗೂ ಆಟೋ ಹಿಡಿತೀವಿ ಅಲ್ಲ. ಟೈಮ್ ಇರೋವಾಗ ಹಿಡಿಯೋಣ, ಕಷ್ಟ ಅಲ್ಲಿ ಯಾರೋ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ ಅಂದಾಗ ಹೋಗೋಣ. ಇಲ್ಲಾಂದರೆ ನಡಿಬೋದಲ್ವಾ, ಸ್ವಲ್ಪಾದರೂ ನಡೆಯೋದೇ ಇಲ್ಲ. ಮತ್ತು ಅವ್ರ ಮಗನ ಮೂವಿನಲ್ಲಿ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಅಂತ ಅಂದಿದ್ದಕ್ಕೆ 4,500 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಕಳಿಸ್ತಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಇಂಟರ್ವ್ಯೂನಲ್ಲಿ. ಇದರಲ್ಲೇನು ತಪ್ಪಿದೆ? ಅವನ ಜೀವನ ಅವನು ಹೆಂಗೆ ಬೇಕೋ ಹಂಗೆ ರೂಢಿಸ್ಕೊಳ್ಳಿ. ಅವನಿಗೆ ಬೇಕಾಗಿರೋ ಮುಂದೆ ಅವನು ಯಾವ ಲೈನಲ್ಲಿ ಹೋಗ್ತಾ ಇದ್ದಾನೆ ಅದಕ್ಕೆ ರಿಲೇಟೆಡ್ ಏನೋ ಜಾಬ್ ಸಿಕ್ಕಿದೆ, ಒಂದು 5,000 ಸ್ಯಾಲ್ರಿ ಕೊಡ್ತಾರೆ, ಹೋಗ್ತಾ ಇದ್ದಾನೆ. ನಾವು ಕಳಿಸ್ತೀವ ಹಂಗೆ 4,500 ಸಂಬಳಕ್ಕೆ ನಮ್ಮ ಮಕ್ಕಳನ್ನ? ಖಂಡಿತ ಕಳಿಸಲ್ಲ. ಇದು ನಾನು ಮಾತಾಡ್ತಾ ಇರೋದು ಫಿಲಮ್ ಆ್ಯಕ್ಟ್ರ್ ಅಕ್ಷಯ್ ಕುಮಾರ್, ಹಿಂದಿ ಫಿಲಮ್ ಆ್ಯಕ್ಟ್ರ್ ಅಕ್ಷಯ್ ಕುಮಾರ್ ಮಗನ ಕತೆ ಹೇಳ್ತಾ ಇರೋದು ನಾನು. 5,000 ರೂಪಾಯಿ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ ಹುಡುಗ. ಅವ್ರ ಜೀವನ ಅವರು ತಂದೆ ಸಂಪಾದನೆ ಮಾಡಿದ್ದಾರೆ ಅಂತ ಆಯಷಿ ಮಾಡೋಕ್ಕೆ ಬಿಟ್ಟಿಲ್ಲ, ಕೆಲ್ಸಕ್ಕೆ ಕಳಿಸ್ತಿದ್ದಾರೆ. ಅವನೇನೋ ಹಳ್ಳಿಗಳನ್ನೆಲ್ಲ ಡೆವಲಪ್ ಮಾಡುವಂಥದ್ದೇನೋ ಒಂದು ಡಿಸೈನ್ ಮಾಡುವಂಥ ಕೆಲಸನ, ಅಂದರೆ ಹಳ್ಳಿಗೆ ಹೋಗಿ ಏನೋ ಅದು ಅವನಿಗೆ ಇಂಟ್ರೆಸ್ಟು, ಅವನ ಸೋಲ್ ಅಜೆಂಡ ಅದಿರ್ಬೋದು. ಅದು ಮಾಡೋದ್ರಿಂದ ಖುಷಿ ಕೊಡುತ್ತೇನೋ. ಯಾವ ಥರ ಡೆವಲಪ್ಮೆಂಟ್ ಮಾಡೋದು ಆ ಥರದ್ದೆಲ್ಲ ಒಂದು ಜಾಬಿಗೆ, ವರ್ಕಿಗೆ 5,000 ರೂಪಾಯಿಗೆ ಬೆಳಿಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸಕ್ಕೆ ಹೋಗ್ತಾನೆ. ಅದೇ ನಮಗೊಂದು 5-6 ಲಕ್ಷ ಬಂದುಬಿಟ್ರೆ ಮಕ್ಳಿಗೆ ನಾವು ಏನು ಪಾಕೆಟ್ ಮನಿನೇ ಕೊಟ್ಬಿಡ್ತೀವಿ. 4-5 ಸಾವಿರ ತಗೋ, ಖರ್ಚು ಮಾಡು ಚೆನ್ನಾಗಿ. ಹಣ ಸುಮ್ಮನೆ ಬರೋದಿಲ್ಲ. ಅದನ್ನು ನಾವು ಎಷ್ಟು ಪ್ರೀತಿಸಿ, ಎಷ್ಟು ನಾವು ಅದನ್ನು ಸ್ವತಂತ್ರವಾಗಿ ಇಡ್ತೀವಿ, ಎಷ್ಟು ಗೌರವದಿಂದ ಇಡ್ತೀವಿ, ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬಂದಾಗ ಚೆನ್ನಾಗಿ ಉಡಾಯಿಸ್ಬಿಡೋದು, ಆಮೇಲೆ ಇಲ್ಲ ಅನ್ನೋದು. ಓಕೆ, ಈಗ ಪ್ರಾಣಾಯಾಮ ಮಾಡೋಣವಾ? ಟೈಮ್ 4 ನಿಮಿಷ ಜಾಸ್ತಿ ಆಗೋಯ್ತು. ಪ್ರಾಣಾಯಾಮ ಫಸ್ಟಿಗೆ ಹೊಸಬ್ರು ಯಾರಾದರೂ ಬಂದಿದ್ರೆ ನೋಡ್ಕೊಳ್ಳಿ. ಫಸ್ಟಿಗೆ 10ರಿಂದ 15 ಕೌಂಟು ಭಸ್ತ್ರಿಕಾ ಅಂತ ಮಾಡಬೇಕು. ಭಸ್ತ್ರಿಕಾ ಅಂದರೆ ನಿಮ್ಮ 2 ಕೈಗಳನ್ನು ಮೇಲೆ ಹಿಂಗೆ ಮಾಡೋದು, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕೆಳಗಡೆ ಒಂದು ಏನಾದರೂ ಮ್ಯಾಟ್ ಥರ ಹಾಕ್ಕೊಳ್ಳಿ ಅಥವಾ ಚಾಪೆ ಥರ ಹಾಕ್ಕೊಂಡು ನೆಲದಲ್ಲಿ ಕೂತ್ಕೊಳ್ಳೋ. ಎಲ್ಲರೂ ಮ್ಯಾಕ್ಸಿಮಮ್ ನೆಲದಲ್ಲೇ ಕೂತ್ಕೊಂಡು ಮಾಡಿ. ಇದನ್ನು ಆಗೋದೇ ಇಲ್ಲ, ನನಗೆ ತುಂಬ ಕಷ್ಟ ಆಗ್ತಾಯಿದೆ, ಕಾಲೇ ಮಡ್ಚಕ್ಕೆ ಬರಲ್ಲ ಅನ್ನೋಂಥವ್ರು ಚೇರ್ ಮೇಲೆ ಕೂತ್ಕೊಳ್ಳಿ. ಐ ಥಿಂಕ್ ಇಲ್ಲಿ ಅಂಥವ್ರು ಯಾರೂ ಇಲ್ಲ ಅನ್ಕೋತೀನಿ, ಏಜ್ಡ್ ಪರ್ಸನ್ ಯಾರೂ ಇಲ್ಲ. ಸೊ ಹಾಗಾಗಿ ಭಸ್ತ್ರಿಕಾವನ್ನು ಮಾಡೋಣ. ಫಸ್ಟು ಎಷ್ಟು ರೌಂಡು? ಕೌಂಟು, ರೌಂಡಲ್ಲ ಕೌಂಟು. ಹಿಂಗೆ ಮೇಲೋಗಿ ಈ ಕೈ ಇದೆಯಲ್ಲ, ಇದು ಹಿಂಗೆ ಬಂದು ಸ್ವಲ್ಪ ಹಿಂಗೆ ಹಿಂಗೆ ಮುಂದೆ ಮಾಡಬೇಡಿ. ಈ ಪೋರ್ಷನ್ ಏನಿದೆ ಇದು ಇಲ್ಲಿ ಟಚ್ ಆಗಬೇಕು ಹಿಂದಕ್ಕೆ. ಜೋರಾಗಿ ಉಸಿರನ್ನು ತಗೋಬೇಕು. ಫಾಸ್ಟಾಗಿ ಉಸಿರು ಬಿಡಬೇಕಾದ್ರೆ ಕೈ ಮುಷ್ಟಿಯನ್ನು ಕಟ್ಟಿ ಹಿಂಗೆ ಉಸಿರು ಬಿಡಬೇಕು. ಇದು 10 ಕೌಂಟು ಭಸ್ತ್ರಿಕಾ ಅಂತ, ಆಯಿತಾ? ಇದನ್ನು ಮಾಡಿದ ಮೇಲೆ ಕಪಾಲಭಾತಿಯನ್ನು ಮಾಡೋಣ. ಅದಾದಮೇಲೆ ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ಅದಾದಮೇಲೆ ಭ್ರಮರಿ ಮಾಡಿ, ಅದಾದಮೇಲೆ ಅನುಲೋಮ ವಿಲೋಮವನ್ನು ಮಾಡಿ ಹಣದ ಅಫರ್ಮೇಷನನ್ನು ಹೇಳೋಣ ಇವತ್ತು. ಹಣದ ಬಗ್ಗೆ ತುಂಬ ಜನರಿಗೆ ಹಣ ಬಂದಾಗ ಹೇಗಿರಬೇಕು, ಹಣ ಇಲ್ಲದೇ ಇರೋವಾಗ ಹೇಗಿರಬೇಕು, ಒಂದಷ್ಟು ಮ್ಯಾನಿಫೆಸ್ಟೇಷನ್ ನಾನು ಓದ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಇಷ್ಟು ದಿವಸ ನಾವು ಟೋಟಲಿ ಆರೋಗ್ಯದ ಬಗ್ಗೆ, ಟೋಟಲಿ ಲೈಫ್ ಬಗ್ಗೆ ಅಫರ್ಮೇಷನ್ ಮಾಡ್ತಾಯಿದ್ವಿ. ಇವತ್ತು ಬರೀ ಹಣದ ಬಗ್ಗೆ, ಬರೀ ಹಣ ಅಂದರೆ ಹಣದ ಬಗ್ಗೆನೇ ಅಫರ್ಮೇಷನ್ ಮಾಡೋಣ. ಡನ್? ಭಸ್ತ್ರಿಕಾವನ್ನು ಸ್ಟಾರ್ಟ್ ಮಾಡೋಣ. ಈಗ ಯಾರೆಲ್ಲ ಹೊಸಬ್ರು ಬಂದಿದ್ದೀರಿ ಅವರು ಒಮ್ಮೆ ನೋಡ್ಕೊಂಬಿಡಿ. ಕಾಣಿಸ್ತಾ ಇದ್ದೀನ ನಾನು? ಥಮ್ಸ್ ಅಪ್ ಏನಾರು ಹಾಕ್ಬಿಡಿ. ಸೊ ಈಗ ಭಸ್ತ್ರಿಕಾ ಸ್ಟಾರ್ಟ್ ಮಾಡೋಣ. 10ರಿಂದ 15 ಕೌಂಟ್ ಮಾಡಿ. ಇದನ್ನು ನೀವು ಪ್ರಾಣಾಯಾಮನ ಮನೆಯಲ್ಲೂ ಕೂಡ ನಾನು ಇವತ್ತೇನು ಹೇಳ್ಕೊಡ್ತೀನಿ, ಇವತ್ತು ನಾಳೆ
ಮನೆಯಲ್ಲಿ ಕೂಡ ಬೆಳಿಗ್ಗೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂದರೆ ಬೆಳಿಗ್ಗೆ ಏನಾದ್ರು ಕ್ಲಾಸಿಗೆ ಅಟೆಂಡ್ ಆಗ್ತಿರ್ತೀರಾ ಅಂದರೆ ಸಂಜೆ ನೀವು ದೀಪ ಹಚ್ಚೋ ಟೈಮಲ್ಲಿ ಈ ಪ್ರಾಣಾಯಾಮವನ್ನು ಮಾಡ್ಬೋದು. ಹೊಟ್ಟೆ ಖಾಲಿ ಇರಬೇಕಷ್ಟೆ. ಹೊಟ್ಟೆ ಊಟ ಮಾಡಿದ ತಕ್ಷಣ ಮಾಡಬೇಡಿ, ಹೊಟ್ಟೆ ಖಾಲಿ ಇರಬೇಕು. ಈಗ ಮಧ್ಯಾಹ್ನ 1:30-2 ಗಂಟೆಗೆ ಊಟ ಮಾಡಿರ್ತೀರಿ, ಸಂಜೆ 4-5 ಗಂಟೆವರೆಗೆ ಸ್ವಲ್ಪ ಅದು ಜೀರ್ಣ ಆಗಿರುತ್ತೆ. ಕಾಫಿ ಟೀ ಕುಡಿದು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ ಕಾಫಿ ಟೀ ಜೊತೆಗೂ ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಡಿ. ಇಲ್ಲ, ಪ್ರಾಣಾಯಾಮವನ್ನು ಮಾಡಿಬಿಟ್ಟು ಆಮೇಲೆ ಕಾಫಿ ಟೀನ ತಗೊಳ್ಳಿ. ಓಕೆ, ಖಾಲಿ ಹೊಟ್ಟೆನಲ್ಲಿ ಮಾಡಿದ್ರೆ ನಿಮಗೆ ತುಂಬ ರಿಸಲ್ಟ್ ಬರುತ್ತೆ. ಇದು ನಿಮ್ಮ ನರನಾಡಿಗಳಂದರೆ ದೇಹ ತುಂಬ ಇದಾಗುತ್ತೆ, ಏನಂತಾರೆ, ಬಲಿಷ್ಠ ಆಗುತ್ತೆ ಅಂತಾರಲ್ಲ ಹಂಗೆ. ಸೊ ಈಗ ಭಸ್ತ್ರಿಕಾವನ್ನು ಮಾಡೋಣ. ಜಸ್ಟ್ ಸ್ಟಾರ್ಟ್. ಉಸಿರು ಜೋರಾಗಿ ಎಳ್ಕೊಳ್ಳಿ, ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಎಳ್ಕೊಳ್ಳಿ. ಬಿಡ್ಬೇಕಾದ್ರೆ ಅಷ್ಟೇ ಉಸಿರನ್ನ ಫೋರ್ಸ್ ಆಗಿಬಿಡಿ. ಹಿಂಗೆ ಒಂದು ಬಟ್ಟೆ ಏನಾದ್ರು ಇಟ್ಕೊಳ್ಳಿ. ಕೆಲವರಿಗೆ ಮೂಗಲ್ಲಿ ಸ್ವಲ್ಪ ನೀರೆಲ್ಲ ಬರುತ್ತೆ ಒರೆಸ್ಕೊಳ್ಳೋಕ್ಕೆ. ಈ ಥರ ಮಾಡಬೇಕು. ಓಕೆ, 10 ಸರಿ ಮಾಡಿ ಇದೇ ಥರ. ಏನಾದ್ರು ತುಂಬ IBP ಇದೆ, ಏನಾದ್ರು ಆಪ್ರೇಷನ್ ಆಗಿದೆ ಇತ್ತೀಚೆಗೆ, ಒಂದು 2-3 ತಿಂಗಳಿಂದ ಈಚೆಗೆ ಏನಾದ್ರು ಆಪ್ರೇಷನ್ ಆಗಿದೆ ಅಂದರೆ ಫೋರ್ಸಾಗಿ ಮಾಡಬೇಡಿ. ಅವರು ನಿಧಾನವಾಗಿ ನಾರ್ಮಲ್ ಸ್ಪೀಡಲ್ಲಿ ಮಾಡಿ. ಏನೂ ಇಲ್ಲ, ನನಗೆ ಯಾವುದೇ ಥರದ ಆಪ್ರೇಷನ್ ಆಗಿಲ್ಲ, ನನಗೆ BP ಏನಿಲ್ಲ, IBP ಇಲ್ಲ, ಲೋ BP ಇಲ್ಲ, ನಾನು ತುಂಬ ಹೆಲ್ದಿಯಾಗಿದ್ದೀನಿ ಅನ್ನೋರು ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಮಾಡಿ. ಓಕೆ, ಡನ್. ಸ್ಟಾರ್ಟ್. ಹತ್ತರಿಂದ 15 ಬಾರಿ ಮಾಡಿ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. 15 ಕೌಂಟು 10 ಕೌಂಟು ಅಷ್ಟು ಮಾಡಿ ಜಸ್ಟ್. ಆಮೇಲೆ ದೀರ್ಘವಾಗಿ ರಿಲ್ಯಾಕ್ಸ್ ಮಾಡಿ, ಒಂದು ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ. ಆಮೇಲೆ ಕಪಾಲಭಾತಿನ ಮಾಡೋಣ. ಓಕೆ, ಇದು ಗ್ಯಾಪಲ್ಲಿ ಯಾರು ಕುಡಿಯೋಕ್ಕೆ ನೀರು ತಂದಿಟ್ಕೊಂಡಿಲ್ಲ, ಲಾಸ್ಟಲ್ಲಿ ನೀರಿನ ಅಫರ್ಮೇಷನ್ ಇರುತ್ತೆ, ನೀರು ತಂದಿಟ್ಕೊಳ್ಳಿ. ಆಮೇಲೆ ಇದನ್ನು ಮುಗಿಸ್ಬಿಟ್ಟು ನೀರು 1 ಲೋಟ ನೀರನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿರಿ, ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರಿ. ಲಾಸ್ಟಲ್ಲಿ ಅಫರ್ಮೇಷನ್ ಇರಬೇಕು ನೀರು. ಹಳಬರಿಗೆ ಗೊತ್ತಿದೆ, ಹೊಸಬರಿಗೆ 1 ಲೋಟ ನೀರು ತಂದು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದು ಕಪಾಲಭಾತಿ, ಭಸ್ತ್ರಿಕಾ ಆಯಿತು. ಇನ್ನು ಕಪಾಲಭಾತಿ ಹೇಗೆ ಮಾಡೋದಪ್ಪ ಅಂದರೆ, ಇಲ್ಲಿ ನಿಮ್ಮ ಈ ಹೊಟ್ಟೆ ಆ ಭಾಗ ಏನಿದೆ ಅಲ್ಲ, ಈ ಸ್ವಾಧಿಷ್ಠಾನ ಚಕ್ರ, ಮಣಿಪುರಿ ಚಕ್ರ, ಅದೆರಡರ ಮೇಲೆ ಜಾಸ್ತಿ ಫೋರ್ಸ್ ಬೀಳುತ್ತೆ. ಮೇಲೊಟ್ಟೆ, ನಾಭಿ. ಮೇಲೊಟ್ಟೆ ಅಂದರೆ ನಾಭಿ ಅಂದರೆ ಒಕ್ಕಲಿಂದ ಮೇಲೆ ಇರುತ್ತಲ್ಲ ಅದು ಹೊಟ್ಟೆ, ಮತ್ತು ನಾಭಿ ಮೇಲೆ ಜಾಸ್ತಿ ನಿಮಗೆ ಪ್ರೆಷರ್ ಬೀಳುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಕಪಾಲ ಅಂದರೆ ತಲೆ. ಇಲ್ಲಿ ಯಾಕೆ ಪ್ರೆಷರ್ ಬೀಳುತ್ತೆ? ಇಲ್ಲಿ ಪ್ರೆಷರ್ ಬೀಳೋದ್ರಿಂದ ಇಲ್ಲಿ ಒಳೆಯುತ್ತೆ ಅಂತ. ಕಪಾಲ ಅಂದರೆ ಇದನ್ನು, ಕಪಾಲ ಅಂದರೆ ನಾಣೆ ಅಂತಾರಲ್ವ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಿಮ್ಮ ಸ್ಕಿನ್ನು, ಕಪಾಲ ಅಂದರೆ ಬ್ರೈನ್ ಎಲ್ಲ ಆ್ಯಕ್ಟಿವೇಶನ್ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೆ ಟೆನ್ಷನ್ ಆಗೋದಿಲ್ಲ. ಸಣ್ಣ ಸಣ್ಣ ವಾತಾವರಣ ಚೇಂಜ್ ಆದಾಗ ನಿಮಗೆ ಕಾಯಿಲೆಗಳು ಬರೋದಿಲ್ಲ. ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗುತ್ತೆ ಇದರಿಂದ. ಓಕೆ, ಅದೇ ಸೇಮ್ ಟೈಮ್ ಯಾರಾದರೂ ಹೊಟ್ಟೆ ಸುತ್ತ ಬೊಜ್ಜು ಕರಗಿಸ್ಕೋಬೇಕು, ಹೊಟ್ಟೆ ಸುತ್ತಳತೆನ ಕಮ್ಮಿ ಮಾಡ್ಕೋಬೇಕು, ಸೊಂಟದ ಸುತ್ತಳತೆನ ಕಮ್ಮಿ ಮಾಡ್ಕೋಬೇಕು, ಬೆಲ್ಲಿ ಫ್ಯಾಟ್ ಏನು ಮಾಡಿದ್ರು ಕರಗ್ತಾ ಇಲ್ಲ ಅನ್ನೋರು 25-30 ಕೌಂಟನ್ನು ಮಾಡಿ ಪ್ರತಿ ದಿವಸ ಮಾಡ್ತಾ ಬನ್ನಿ. ನಿಮ್ಮ ಹೊಟ್ಟೆ ಸುತ್ತು ಬೊಜ್ಜಿರೋದೇನಿದೆ ಅದೆಲ್ಲ ಕರಗ್ತಾ ಬರುತ್ತೆ. ಓಕೆ, ಅದು ಹೇಗೆ ಮಾಡೋದು? ಉಸಿರು ತಗೊಳ್ಳೋ ಕಡೆ ಗಮನ ಬೇಡ ನಿಮ್ಮದು, ಜಸ್ಟ್ ಉಸಿರನ್ನ ಹೊರಗೆ ಹಾಕೋದಷ್ಟೇ. ಇದು ಮಾಡೋದ್ರಿಂದ ಡಿಟಾಕ್ಸ್ ಆಗುತ್ತೆ. ದೇಹದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೇನಿದೆ ಅದೆಲ್ಲ ಹೊರಗೆ ಹೋಗುತ್ತೆ, ನೆಗೆಟಿವಿಟಿ ಹೊರಗೆ ಹೋಗುತ್ತೆ. ಟೋಟಲಿ ಬಾಡಿ ಡಿಟಾಕ್ಸ್ ಅಂದರೆ ಕ್ಲೀನ್ ಆಗೋದು ಅಂತಾರಲ್ಲ, ಟಾಕ್ಸಿನ್ ಎಲ್ಲ ರಿಮೂವ್ ಮಾಡೋದು, ಆ ಕೆಲಸವನ್ನು ಮಾಡುತ್ತೆ ಈ ಕಪಾಲಭಾತಿ. ಓಕೆ, ಉಸಿರು ತಗೊಳ್ಳೋ ಕಡೆ ಗಮನ ಬೇಡ, ಜಸ್ಟ್ ಉಸಿರನ್ನ ಫೋರ್ಸಾಗಿ ಹೊರಗೆ ಹಾಕ್ಬೇಕು. ಈ ಟೈಮಲ್ಲಿ ನೀವು ಮುದ್ರೆ ಬೇಕಾದ್ರೆ ಹಾಕಿ ಕೂತ್ಕೋಬೋದು, ಇಲ್ಲ ಸುಮ್ಮನೆ ಹೀಗೆ ಈ ಥರ ಬೇಕಾದ್ರೂ ಕೂತ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಕ್ಕಳ ಮೇಲೆ ಕೈನ ಇಟ್ಕೊಂಡಾದರೂ ಕೂತ್ಕೊಳ್ಳಿ. ಒಂದು ಕೈ ಬಲಗೈನೋ ಎಡಗೈನೋ ಯಾವ್ದಾದ್ರು ಇಟ್ಕೊಂಡಾದ್ರೂ ಕೂತ್ಕೋಬೋದು. ನಿಮ್ಗೆ ಅದು ಮೂಮೆಂಟ್ ಆಗೋದು ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಹೊಟ್ಟೆ ಫುಲ್ಲು ಇದು ಆಕ್ಷನ್ ಆಗಬೇಕು. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಕೇವಲ ಹೊಟ್ಟೆ ಮೇಲೆ ಫೋಕಸ್. ಇದು ಬರೀ ಉಸಿರನ್ನ ಫೋರ್ಸಾಗಿ ಅಂದರೆ ಶಾರ್ಟಾಗಿ ಸ್ಪೀಡಾಗಿ ಹೊರಗಡೆ ಹಾಕೋದಷ್ಟೇ. ನೋಡಿ ನಾನು ಮಾಡ್ತಾ ಇದ್ದೀನಿ. ಇದು ಕಪಾಲಭಾತಿ. ಇದನ್ನು 10 ಕೌಂಟ್ ಮಾಡಿ. ಓಕೆ, 10 ಕೌಂಟ್ ಮಾಡಿ. ಇದನ್ನು ಕೂಡ ಮಾಡಿಬಿಟ್ಟು ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಸ್ಟಾರ್ಟ್.
ಯಾರಾದರೂ ಮೆನ್ಸಸ್ ಇದ್ದೀರಾ ಅವರು ಮಾಡಬೇಡಿ, ಜಸ್ಟ್ ನೋಡ್ಕೊಳ್ಳಿ. ಇವತ್ತು ನಿನ್ನೆ ರಾತ್ರಿ ಆಗಿರ್ತೀರಾ ಅಥವಾ ನಿನ್ನೆ ಡೇಟ್ ಆಗಿರ್ತೀರಾ, ಇವತ್ತು ಬೆಳಗ್ಗೆ ಏನಾದ್ರು ಡೇಟ್ ಆಗಿದ್ದೀರಾ ಅಂಥವರು ಮಾಡಬೇಡಿ. 3 ದಿವಸ ಆಗಿದ್ದರೆ ಮಾಡಿ. ಹೊಟ್ಟೆ ಎಲ್ಲ ಫುಲ್ಲು ಮೇಲೊಟ್ಟೆ ನೋವು ಬಂದ್ಬಿಡುತ್ತೆ. ಇದನ್ನು ಮಾಡಿದ್ರೆ ನಿಮಗೆ ಒಂಥರ ಹಿಂಗೆ ಹಿಂಸೆ ಆದಷ್ಟು ನೋವಾಗುತ್ತೆ. ಅಟ್ ಸೇಮ್ ಟೈಮ್ ತಲೆ ಎಲ್ಲ ಒಂಥರ ಹಿಂಗೆ ಅನಿಸುತ್ತೆ. ಕಪಾಲಭಾತಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡಿದವ್ರಿಗೆ ಆ ಥರ ಅನಿಸುತ್ತೆ. 10 ರಿಂದ 15 ಕೌಂಟು ಒಂದೇ ಸರಿ ಮಾಡಿಬಿಟ್ಟು ಸ್ಟಾಪ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಅಂದರೆ ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನ ಬಿಡೋದು. ಕಪಾಲಭಾತಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವರು ಜಸ್ಟ್ ರಿಲ್ಯಾಕ್ಸ್ ಮಾಡಿ 3 ಬಾರಿ ಉಸಿರನ್ನ ತಗೊಳ್ಳಿ, 3 ಬಾರಿ ಉಸಿರನ್ನ ಬಿಡಿ. ಯಾರಿಗೆಲ್ಲ ಆಪ್ರೇಷನ್ ಆಗಿದೆ ಅವರು ನಾರ್ಮಲ್ ಸ್ಪೀಡಲ್ಲಿ ಮಾಡಿ. ತುಂಬ ಹೈ ಬಿ ಪಿ ಇದೆ, ಲೋ ಬಿ ಪಿ ಇದೆ ಅನ್ನೋರು ಕೂಡ ನಾರ್ಮಲ್ ಸ್ಪೀಡಲ್ಲಿ ಮಾಡಿ, ತುಂಬ ಫಾಸ್ಟಾಗಿ ಮಾಡಬೇಡಿ. ಸಾಮಾನ್ಯವಾಗಿ ಇರೋರು, ಜನರಲ್ ಆಗಿ ಏನೂ ಸಮಸ್ಯೆ ಇಲ್ಲ ಅನ್ನೋರು ಸ್ಪೀಡಾಗಿ ಮಾಡಬಹುದು. ಇದಾದಮೇಲೆ ಈಗ ಯಾರೆಲ್ಲ ರಿಲ್ಯಾಕ್ಸ್ ಮಾಡಿದ್ದೀರಿ, ಒಂದು ಅರ್ಧ ನಿಮಿಷ ರಿಲ್ಯಾಕ್ಸ್ 3 ಬಾರಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ ರಿಲ್ಯಾಕ್ಸ್ ಆಗಿರ್ತಕ್ಕಂಥವ್ರು ಈಗ ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. ಉಜ್ಜಯಿ ಅಂದರೆ ಏನಪ್ಪ, 2 ಮೂಗಿನ ಮುಖಾಂತರ ಇದು 5 ಬಾರಿ ಮಾಡಬೇಕು, 5 ಕೌಂಟ್. ಇದು ದೀರ್ಘವಾಗಿ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳೋದು. ನಾಭಿಯಲ್ಲಿ ಏನು ಮಾಡಬೇಕು, ಹಿಡಿದಿಡಬೇಕು ಪ್ರಾಣಶಕ್ತಿಯನ್ನು. ಉಸಿರನ್ನು ಹೊಟ್ಟೆ ಒಳಗಡೆ ಹಿಡಿದಿಟ್ಕೋಬೇಕು. ಹೊಟ್ಟೆ ಬಲೂನ್ ಥರ ಕೂತ್ಕೊಂಡಿರಬೇಕು. ಉಸಿರನ್ನ ಫುಲ್ಲು ಎಷ್ಟಾಗುತ್ತೆ ಅಷ್ಟು 1 2 3 4 5 ಅಂತ ಕೌಂಟ್ ಎಣಿಸ್ಕೊಂಡು ಬೇಕಾದ್ರೂ ತಗೊಳ್ಳಿ. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಇದು ಪ್ರಾಣ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯನ್ನು ಹಾಕಿದ್ರೆ ನಿಮಗೆ ಫುಲ್ ಸಪೋರ್ಟ್ ಮಾಡುತ್ತೆ. 2 ಬೆರಳನ್ನು ಫಸ್ಟ್ 2 ಬೆರಳನ್ನು ನೀಚಿರಬೇಕು. ಆಮೇಲೆ ಉಂಗುರದ ಬೆರಳು ಕಿರು ಬೆರಳನ್ನು ಹೆಬ್ಬೆರಳಿಗೆ ಜಾಯಿಂಟ್ ಮಾಡಬೇಕು. ಇದು ಪ್ರಾಣ ಮುದ್ರೆ. ಓಕೆ, ಈ ಪ್ರಾಣ ಮುದ್ರೆಯನ್ನು ಹಾಕೊಂಡು ಬೇಕಾದ್ರೂ ಕೂತ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಮಾಡುವಂಥ ಪ್ರಾಣಾಯಾಮಗಳಿಗೆ ಜಾಸ್ತಿ ಸಪೋರ್ಟ್ ಕೊಡುತ್ತೆ. ಒಂದಕ್ಕಿಂತ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತೀವಲ್ಲ, ಈಗ ನಮ್ಮೊಬ್ಬರು ಶಕ್ತಿ ಸಾಕಾಗಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಬರೀ ಅನ್ನ ಸಾರು ತಿಂದರೆ ಅಷ್ಟೇನು ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಹಾಕಿದ್ರೆ ಟೇಸ್ಟಾಗಿರುತ್ತೆ. ಇನ್ನೊಂದು ಬಜ್ಜಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಹಂಗೆ ಬರೀ ನೀವು ಸುಖಾಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದಕ್ಕಿಂತ ಅದ್ರ ಜೊತೆಗೆ ಪ್ರಾಣ ಮುದ್ರೆಯನ್ನು ಕೂಡ ಹಾಕಿ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸು ಬೇಗ ಬರುತ್ತೆ. ಡನ್. ಇದನ್ನು ಹಾಕೊಂಡು ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೋಬೇಕು. ಎಷ್ಟು ಆಳವಾಗುತ್ತೋ ಅಷ್ಟು ಆಳವಾಗಿ ಉಸಿರನ್ನು ತಗೊಂಡು ಎದೆಯ ಮುಖಾಂತರ ಅದು ಹೊಟ್ಟೆಗೆ ಬರಬೇಕು. ಹೊಟ್ಟೆ ಊದ್ಕೋಬೇಕು. ಹೊಟ್ಟೆ ಒಳಗಡೆ ಉಸಿರು ನಿಲ್ಲಿಸಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ. ನಾನು ಕೌಂಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಇಡ್ತಾ ಕೂತ್ಕೋಬೇಡಿ. ಎಷ್ಟು ಸಾಧ್ಯವಾಗುತ್ತೆ ನಿಮ್ಮ ಕೆಪಾಸಿಟಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೇಪಬಲ್ ಎಷ್ಟಿದ್ದೀರಿ ನೀವು ಅಂತ. 5 ಸೆಕೆಂಡ್ 6 ಸೆಕೆಂಡ್ 7 ಸೆಕೆಂಡು ಎಷ್ಟೊತ್ತು ನಿಮ್ಗೆ ಸಾಧ್ಯವಾಗುತ್ತೋ ಅಷ್ಟೊತ್ತು ಹೊಟ್ಟೆ ಒಳಗಡೆ ಉಸಿರನ್ನು ಹಿಡಿದಿಟ್ಕೋಬೇಕು. ಕಷ್ಟ ಆಗ್ತಾ ಇದೆ, ಎದೆ ಬಡಿತ ಜೋರಾಗ್ತಾ ಇದೆ, ಮೈಯೆಲ್ಲ ಒಂಥರ ಅನ್ನಿಸ್ತಾ ಇದೆ ಅಂದಾಗ ಆ ಉಸಿರನ್ನು ಬಾಯಿಯ ಮುಖಾಂತರ ಹೊರಗಡೆ ಹಾಕಬೇಕು. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನು ಮಾಡೋದ್ರಿಂದ ನಿಮ್ಮ ಉಸಿರಾಟದ ಕ್ರಿಯೆ ನಾರ್ಮಲ್ ಆಗುತ್ತೆ. ಕೆಲವರು ಫಾಸ್ಟಾಗಿ ಉಸಿರಾಡ್ತಿರ್ತಾರೆ ಅಲ್ವಾ, ಸ್ಲೋ ಆಗಿ ಯಾರೂ ಉಸಿರಾಡೋದೇ ಇಲ್ಲ. ಇವಾಗ ಎಲ್ಲರೂ ಫಾಸ್ಟಾಗಿ ಉಸಿರಾಡೋದು, ಅಗತ್ಯಕ್ಕಿಂತ ಜಾಸ್ತಿ ಉಸಿರಾಡ್ತಿರ್ತಾರೆ. ಆ ಉಸಿರಾಟ ಕೂಡ ನಮ್ಮ ದೇಹದಲ್ಲಿರುವಂಥ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಥರ. ಅದನ್ನು ನಾವೆಷ್ಟು ಬೇಗ ಬೇಗ ಉಸಿರಾಡಿ ಖಾಲಿ ಮಾಡ್ತೀವಿ ಅಷ್ಟು ಬೇಗ ನಮಗೆ ಕಾಯಿಲೆಗಳು ಬರುತ್ತೆ, ಅಷ್ಟು ಬೇಗ ನಮ್ಮ ಜೀವನ ಮುಗ್ದೋಗುತ್ತೆ. ನಾವೆಷ್ಟು ನಿಧಾನವಾಗಿ ಉಸಿರಾಡ್ತೀವಿ, ಎಷ್ಟು ಚೆನ್ನಾಗಿ ಉಸಿರಾಡ್ತೀವಿ ಅಷ್ಟು ಹೆಲ್ದಿಯಾಗಿರ್ತೀವಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಆಗೇ ಇರುತ್ತೆ, ಉಸಿರಾಟ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಿಧಾನವಾಗಿ ಉಸಿರಾಡಿ ತಗೊಳ್ಳಿ. ಎಸ್, ಈಗ ಇನ್ಹೇಲ್ ಕೌಂಟ್ ಕೊಡ್ತೀನಿ. ಎಸ್, ಉಸಿರನ್ನು ತಗೊಳ್ಳಿ ನಿಧಾನವಾಗಿ. ಎಸ್, ಇನ್ಹೇಲ್ 1 2 3 4 5 ಎಷ್ಟು ಸಾಧ್ಯ ಆಯಿತು ಅಷ್ಟು ತಗೊಳ್ಳಿ. ಹೊಟ್ಟೆ ಒಳಗಡೆ ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಹೋಲ್ಡ್ ಇಟ್, ಬಿಡಬೇಡಿ, ಹೋಲ್ಡ್ ಮಾಡಿ. ಕಷ್ಟ ಆಗ್ತಾ ಇದೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟೊತ್ತು ಉಸಿರು ಇಟ್ಕೊಂಡಿರಿ. ಕಷ್ಟ ಆಗ್ತಾ ಇದೆ ಅಂದಾಗ ಬಾಯಿ ಮುಖಾಂತರ ಹೊರ ಹಾಕಿ. ಇದನ್ನು 5 ಬಾರಿ ಮಾಡಬೇಕು. ಈಗ 1 ಬಾರಿ ಆಗಿದೆ. ಸೇಮ್ ಇದೇ ಥರ
5 ಸಾರಿ ಮಾಡಬೇಕು. ಇನ್ನು 4 ಬಾರಿ ಮಾಡೋಣ. ಎಸ್, ಇನ್ಹೇಲ್ ತಗೊಳ್ಳಿ ಉಸಿರನ್ನ. ಎಸ್, ಕಮಾನ್, ಇನ್ಹೇಲ್. ಎಸ್ ಎಸ್ ಎಸ್. ಹೊಟ್ಟೆಯನ್ನು ಊದಿಸಿ. ಹೊಟ್ಟೆ ಬಲೂನ್ ಆಕಾರದಲ್ಲಿ ಊದ್ಕೊಂಡಿರ್ಬೇಕು. ಮೈಯೆಲ್ಲ ಜುಮ್ ಅನ್ನುತ್ತೆ, ನರನಾಡಿಗಳೆಲ್ಲ ಓಪನ್ ಆಗುತ್ತೆ, ಏನೇನೋ ಅನಿಸುತ್ತೆ, ತಲೆ ಎಲ್ಲ ಒಂಥರ ಆಗುತ್ತೆ. ತಲೆ ಕೆಲವರಿಗೆ ಗಿರ್ರ್ ಅಂದಂಗೆ ಅನಿಸುತ್ತೆ, ಕೆಲವರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಓಕೆ, ಎಷ್ಟು ಸಾಧ್ಯವೋ ನಿಮ್ಮ ಕೆಪಾಸಿಟಿ, ನನ್ನ ಕೌಂಟ್ವರೆಗೂ ಕಾಯಬೇಡಿ. ನಿಮ್ಮ ಕೆಪಾಸಿಟಿಯನ್ನು ನೋಡಿ ಆಗ್ತಾ ಇಲ್ಲಪ್ಪ ನನಗೆ ಅಂತ ಅನ್ನಿಸ್ದಾಗ ಬಾಯಿಯ ಮುಖಾಂತರ ಎಲ್ಲನೂ ಹೊರಗಡೆ ಹಾಕಿ. ಓಹ್, ಸೇಮ್ ಇನ್ನೊಂದು ರೌಂಡ್ ಮಾಡೋಣ. ಎಸ್, ಇನ್ಹೇಲ್ ತಗೊಳ್ಳಿ ಉಸಿರನ್ನ. ಬಾಯಿ ಮುಖಾಂತರ ಹೊರ ಹಾಕಿ. ಇದು ತುಂಬ ಪವರ್ಫುಲ್ ಪ್ರಾಣಾಯಾಮ. ಇದನ್ನು ನೀವು ಮಾಡ್ತಾ ಬನ್ನಿ, ನಿಮಗೆ ಸಖತ್ ರಿಸಲ್ಟ್ ಬರುತ್ತೆ. ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಸೊ ಅದೇ ರೀತಿ ಪಂಚಪ್ರಾಣ ಜಾಗೃತಿಗೆ ಕ್ಲಾಸಿಗೆ ಬಂದು ಅದರಲ್ಲಿ ಕೂಡ ಕೆಲವೊಂದು ಸೇಮ್ ಪ್ರಾಣಾಯಾಮ ಇರುತ್ತೆ, ಮತ್ತು ಧ್ಯಾನ ಹೇಳ್ಕೊಡ್ತೀನಿ ಅದರಲ್ಲಿ. ಅದು ಕೂಡ ಹೆಲ್ತಿಗೆ ತುಂಬ ಇದಾಗುತ್ತೆ. ಯಾರೆಲ್ಲ ಹೆಲ್ತ್ ಇಶ್ಯೂ ಇಂದ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರಿ, ಸ್ಪೆಷಲಿ ಹೆಣ್ಮಕ್ಳು ಆಫ್ಟರ್ 40+ ಆದಮೇಲೆ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಕಲ್ತ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಸ್, ಮತ್ತೊಂದು ಸರಿ ಮಾಡೋಣ. ಉಜ್ಜಯಿ ಪ್ರಾಣಾಯಾಮವನ್ನು. ಉಸಿರನ್ನು ತಗೊಳ್ಳಿ. ಎಸ್, ಇನ್ಹೇಲ್. ಬಾಯಿ ಮುಖಾಂತರ ಹೊರಗಾಕಿ. ಓಕೆ, ಎಸ್, ಮತ್ತೊಮ್ಮೆ ಲಾಸ್ಟ್ ರೌಂಡ್ ಇದು. ಹೊರಗಾಕಿ. ಎಸ್, ಈಗ ರಿಲ್ಯಾಕ್ಸ್. ಒಂದು ಅರ್ಧ ನಿಮಿಷ ವಿಶ್ರಾಂತಿಯನ್ನು ತಗೊಳ್ಳಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ನೆಕ್ಸ್ಟು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಇಟ್ ಈಸ್ ವೆರಿ ಪವರ್ಫುಲ್ ಪ್ರಾಣಾಯಾಮ. ಏನೇ ಸ್ಟ್ರೆಸ್ ಇದ್ದರೂ, ಟೆನ್ಷನ್ ಇದ್ದರೂ, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಇದೆ, ಅಲ್ಲೇನೋ ಒಂದು ವಸ್ತುನಿಟ್ಟು ಮರ್ತೋಗ್ತೀನಿ, ಇಲ್ಲೇನೋ ವಸ್ತುನಿಟ್ಟು ಮರ್ತೋಗ್ತೀನಿ, ಯಾರಿಗೋ ನಾನು ಏನೋ ಒಂದು ಮಾತಾಡಿರ್ತೀನಿ, ಬರ್ತೀನಿ ಅಥವಾ ಬರಲ್ಲ, ಅದನ್ನು ಮರ್ತೋಗ್ಬಿಡ್ತೀನಿ, ಯಾರ ಹತ್ರ ಏನು ಮಾತಾಡಿದ್ದೀನಿ ಮರ್ತೋಗ್ಬಿಡ್ತೀನಿ, ಸಣ್ಣ ಸಣ್ಣ ವಿಷಯಗಳಿಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ತುಂಬ ಸ್ಟ್ರೆಸ್ ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಮೆಂಟಲ್ ಸ್ಟ್ರೈನ್ ಆಗ್ತಾ ಇದೆ. ಇದಕ್ಕೆ ಭ್ರಮರಿ ಪ್ರಾಣಾಯಾಮ ಈಸ್ ಅ ವೆರಿ ಗುಡ್ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ. ಸೊ ಭ್ರಮರಿ ಪ್ರಾಣಾಯಾಮನ ಶುರು ಮಾಡೋಣ. ಭ್ರಮರಿ ಪ್ರಾಣಾಯಾಮಕ್ಕೆ ಏನಿಲ್ಲ, ಈ ಕಿವಿ ಮುಂದೆ ಒಂದು ಸಣ್ಣ ಪಾರ್ಟ್ ಇದೆ ಅಲ್ವಾ, ಇದು ನಾಲಿಗೆ ಅಂತ ಕರೀತಾರೆ, ಕಿವಿಯ ನಾಲಿಗೆ ಅಂತ ಕರೀತಾರೆ. ಇದನ್ನು ನಿಮ್ಮ ಹೆಬ್ಬೆರಳಿನ ಸಹಾಯದಿಂದ ಟಚ್ ಮಾಡಿ ಅದ್ರ ಸಮೇತ ನೀವು ಕಿವಿಯನ್ನು ಬಂದ್ ಮಾಡಬೇಕು. ಈ ಕಿವಿ ಹತ್ರ ಒಂದು ಪಾರ್ಟ್ ಇದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ ಕಿವಿಯನ್ನು ಬಂದ್ ಮಾಡಿಕೊಡಿ. ಸೇಮ್ 2 ಕಿವಿಗಳನ್ನು ಆ ಥರ ಬಂದ್ ಮಾಡಿ. ಆಮೇಲೆ ನಾನೀಗ ಏನು ತೋರಿಸ್ತಾ ಇದ್ದೀನಿ, ನಾನು ಕಾಣಿಸ್ತಾ ಇದ್ದೀನಲ್ವಾ, ಸೇಮ್ ಇದೇ ಥರ ನಿಮ್ಮ ದೊಡ್ಡ ತೋರು ಬೆರಳನ್ನು ಉಬ್ಬಿನ ಮೇಲೆ, ಮಧ್ಯದ ಬೆರಳ ಕಣ್ಣರೆಪ್ಪೆ, ಉಂಗುರದ ಬೆರಳು ಮೂಗಿಂದ ಕೆಳಗೆ, ಕಿರು ಬೆರಳು ತುಟಿಯಿಂದ ಕೆಳಗೆ, ಇಷ್ಟನ್ನ ಕವರ್ ಮಾಡಿ. ನಿಮ್ಮ ಇಂದ್ರಿಯಗಳನ್ನು ಕವರ್ ಮಾಡಬೇಕು. ಇಲ್ಲಿ ಮೂಗನ್ನ ಈ ಥರ ಮುಚ್ಚೋ ಆಗಿಲ್ಲ, ಮೂಗಿನ ಕೆಳಗಿಟ್ಕೊಂಡ್ರೆ ಸಾಕು ಬೆರಳನ್ನು. ನೀವು ಉಸಿರಾಟ ತಗೊಂಡಾಗ ಗಾಳಿ ಸರಾಗವಾಗಿ ಮೂಗಿನ ಮುಖಾಂತರ ಬರಬೇಕು. ಓಕೆ, ಈ ಥರ ತಗೊಂಡು ಏನು ಮಾಡಿ, ಉಸಿರನ್ನು ತಗೊಳ್ಳಿ. ಉಸಿರು ಬಿಡಬೇಕಾದ್ರೆ ಹಲ್ಲನ್ನು ಕಚ್ಚಬಾರ್ದು, ಹಲ್ಲು ಕಚ್ಚಿ ಟೈಟ್ ಮಾಡಬಾರ್ದು ಬಾಯಿನ. ಬಾಯಿ ಸ್ವಲ್ಪ ಓಪನ್ ಅಂದರೆ ಲೂಸ್ ಆಗಿರಬೇಕು, ಹಲ್ಲು ಕಚ್ಚಬಾರ್ದು. ಇಲ್ಲಿಂದ ಮಕಾರವನ್ನು ಉಚ್ಚಾರಣೆ ಮಾಡ್ತಾ ಉಸಿರನ್ನು ಬಿಡಬೇಕು. ಇಲ್ಲಿ ಮಕಾರ ಅಂದರೆ ಈ ಥರ ಅಂತ ಸೌಂಡ್ ಮಾಡ್ತಾ ನೀವು ಉಸಿರನ್ನು ಮೂಗಿನ ಮುಖಾಂತರನೇ ಹೊರಗಡೆ ಹಾಕಬೇಕು. ಓಕೆ, ಡನ್. ಮಾಡೋಣವಾ? ಇನ್ಹೇಲ್, ಈ ರೀತಿ ಉಸಿರನ್ನು ತಗೋಬೇಕು. ಮಕಾರವನ್ನು ಹೇಳ್ತಾ ಉಸಿರನ್ನು ಹೊರಗೆ ಹಾಕಬೇಕು. ಉಸಿರು ಹೊರಗೆ ಹಾಕೋ ಟೈಮಲ್ಲಿ ಹಲ್ಲನ್ನು ಕಚ್ಚಬಾರ್ದು. ಆದಷ್ಟು ಎಲ್ಲ ಇಂದ್ರಿಯಗಳು ಫ್ರೀ ಆಗಿರಬೇಕು. ತುಂಬ ಮುಚ್ಚಿ ಅಂದರೆ ಟೈಟಾಗಿ ಕಣ್ಣುಗುಡ್ಡೆ ಹೊರಗೆ ಬರೋಂಗೆ ಮುಚ್ಚೋದಲ್ಲ.
ಜಸ್ಟ್ ಸಪೋರ್ಟ್ ಅಷ್ಟೆ. ಕಿವಿಯನ್ನು ಬೇಕಾದ್ರೆ ಟೈಟಾಗಿ ಮುಚ್ಚಿ, ಗಾಳಿ ಹೋಗದೇ ಇರೋ ಥರ ಟೈಟಾಗಿ ಮುಚ್ಚಿ. ಇದನ್ನು 5 ಬಾರಿ ಮಾಡೋಣ. ಎಸ್, ಸೆಕೆಂಡ್ ರೌಂಡು. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಎಸ್, ಶಬ್ದ ಮಾಡ್ತಾ ಉಸಿರನ್ನ ಬಿಡಿ. ಮಾ. ಓಕೆ, ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡೋಣ. ಉಸಿರನ್ನು ತಗೊಳ್ಳಿ. ಮಕಾರವನ್ನು ಹೇಳ್ತಾ ಉಸಿರನ್ನು ಹೊರ ಹಾಕಿ. ಎಸ್, ಇನ್ಹೇಲ್. ಕಣ್ಣುಗಳನ್ನ ಬಿಡಬೇಡಿ. ಓಕೆ, 5 ಬಾರಿ ಆಯಿತು ಅನ್ಕೋತೀನಿ. ಇನ್ನೊಂದು ರೌಂಡ್ ಮಾಡಿ ಈಗ ಅನುಲೋಮ ವಿಲೋಮವನ್ನು ಮಾಡೋಣ. ನಾಡಿ ಶೋಧನ ಅಂತ ಏನು ಕರಿತೀವಿ, ಅದನ್ನು ಮಾಡೋಣ. ಓಕೆ, ನಾಡಿ ಶೋಧನವನ್ನು ಮಾಡೋಣ ಈಗ. ನಾಡಿ ಶೋಧನವನ್ನು ಮಾಡೋಣ. ನಾಡಿ ಶೋಧನ ಅಂದರೆ ಬೇರೆ ಮತ್ತೇನೂ ಅಲ್ಲ, ಈ 2 ಬೆರಳನ್ನು ನೀವು ಈ ಥರ ಆಜ್ಞಾ ಚಕ್ರದಲ್ಲಿ ಬೇಕಾದ್ರೂ ಫೋಕಸ್ ಮಾಡಬಹುದು. ಇಲ್ಲ ಅಂದರೆ ಇದನ್ನು ಕಣ್ಣು ಮುಚ್ಚಿ ಮಾಡಿ 5 ರೌಂಡು ಈ ಕಡೆಯಿಂದ ಉಸಿರನ್ನು ಎಡಗಡೆಯಿಂದ ಉಸಿರನ್ನು ತಗೋಬೇಕು. ಬಲ ಬೆರಳಿದೆಯಲ್ಲ, ಹೆಬ್ಬೆರಳಿಂದ ಬಲಗಡೆ ಮೂಗನ್ನು ಪ್ರೆಸ್ ಮಾಡ್ಕೋಬೇಕು, ಬಂದ್ ಮಾಡಬೇಕು. ಇನ್ನು ಮಿಕ್ಕಿದ ಸಣ್ಣ 2 ಬೆರಳಿದಾವಲ್ಲ, ಕಿರು ಬೆರಳು ಮತ್ತು ಉಂಗುರದ ಬೆರಳು, ಅವೆರಡರ ಸಹಾಯದಿಂದ ಎಡ ಹೊಳ್ಳೆಯನ್ನು ಮುಚ್ಕೋಬೇಕು. ಇವೆರಡನ್ನ ಬೇಕಾದರೆ ಈ ಥರ ಇಟ್ಕೊಳ್ಳಿ, ಈ ಥರ ಮಡಚಿ ಈ ಥರ ಆದರೂ ಇಟ್ಕೊಳ್ಳಿ. ಇಲ್ಲ ಇದನ್ನು ಇಲ್ಲಿ ಫೋಕಸ್ ಮಾಡೋಂಗಿದ್ರೆ ಮಾಡಿ. ಇದನ್ನು ಹಿಂಗೆ ಮುಚ್ಚಬೇಕು, ಇದನ್ನು ಹಿಂಗೆ ಮುಚ್ಚಬೇಕು. ಓಕೆ, ಫಸ್ಟು ಎಡಗಡೆಯಿಂದ ಸ್ಟಾರ್ಟ್ ಮಾಡಿ. ಎಡಗಡೆಯಿಂದ ಒಂದು ಮೂಗಲ್ಲಿ ಉಸಿರನ್ನ ತಗೊಳ್ಳಿ. ಬಂದ್ ಮಾಡಿ ಬಲಗಡೆಯಿಂದ ಉಸಿರನ್ನು ಬಿಡಬೇಕು. ಬಲಗಡೆಯಿಂದ ಉಸಿರನ್ನು ತಗೋಬೇಕು, ಬಂದ್ ಮಾಡಿ ಎಡಗಡೆಯಿಂದ ಉಸಿರನ್ನು ಬಿಡಬೇಕು. ಈ ಕೈಯನ್ನು ಈ ರೀತಿ ಉಪಯೋಗಿಸ್ಕೊಳ್ಬೇಕು. ಓಕೆ, ಇದನ್ನು 7 ರೌಂಡು ಅಥವಾ 9 ರೌಂಡ್ ಮಾಡಿ. ಆಮೇಲೆ ಮಾಡಿದ ನಂತರ ಕಣ್ಣುಗಳನ್ನು ಹಾಗೆ ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ನಾನು ಅಫರ್ಮೇಷನನ್ನು ಶುರು ಮಾಡ್ತೀನಿ. ಇನ್ನು ಅನುಲೋಮ ವಿಲೋಮನ ಶುರು ಮಾಡಿ. ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ಎಡಗಡೆನ ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಬಿಡಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ, ಮುಚ್ಚಿ ಎಡಗಡೆಯಿಂದ ಬಿಡಿ. ಇದಕ್ಕೆ 1 ರೌಂಡು. ಇಂಥದ್ದು 7 ರೌಂಡು 9 ರೌಂಡು ಮಾಡಬೇಕು ನೀವೀಗ. ಎಸ್, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ಮೇಲೆ ಹಾಗೆ ಆರಾಮಾಗಿ ಕಣ್ಣುಗಳನ್ನು ಬಂದ್ ಮಾಡಿ ಕೂತ್ಕೊಳ್ಳಿ. ನಾನು ಹಣದ ಮ್ಯಾನಿಫೆಸ್ಟೇಷನನ್ನು ಹೇಳ್ತೇನೆ. ಎಲ್ಲರೂ ಅದನ್ನು ತುಂಬ ನಿಧಾನವಾಗಿ ಕೇಳಿಸ್ಕೊತಾ ನೀವು ಅದನ್ನು ಫೀಲ್ ಮಾಡಬೇಕು. ಓಕೆ, ನೀವೇ ಅದಾಗಿದ್ದೀರಿ ಅಂತ ಫೀಲ್ ಮಾಡಬೇಕು. ಆಯಿತಾ? ಅನುಲೋಮ ವಿಲೋಮವನ್ನು ಮಾಡಿ 3ನೇ ರೌಂಡು, 4ನೇ ರೌಂಡು, 5ನೇ ರೌಂಡು ಮಾಡಿದ ಮೇಲೆ ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು. ಎಷ್ಟು ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಮೈ ಮನಸ್ಸೆಲ್ಲ ಮರೆತು ಕೂತ್ಕೊಳ್ಳೋದು ಅಂತಾರಲ್ಲ, ಆ ರೀತಿ ತುಂಬ ಆರಾಮವಾಗಿ ತುಂಬ ಆಳವಾಗಿ ವಿಶ್ರಾಂತಿಯನ್ನು ತಗೊಳ್ಳೋ ರೀತಿ ಕೂತ್ಕೊಳ್ಳಿ. ಆಮೇಲೆ ಅನುಲೋಮ ವಿಲೋಮ ಮುಗಿದ ನಂತರ
ನಾನು ಹೇಳುವ ಪ್ರತಿಯೊಂದು ವಾಕ್ಯವನ್ನು ಫೀಲ್ ಮಾಡಿ, ಅನುಭವಿಸ್ತಾ ನೀವು ಅದನ್ನು ಫೀಲ್ ಮಾಡಬೇಕು. ನಾನು ಹೇಳಿದ್ದೆಲ್ಲ ನೀವು ಆಗ್ತಾ ಇದೆ ಆ ಥರ ನಿಮ್ಮನ್ನು ನೀವು ಅದಕ್ಕೆ ತೊಡಗಿಸ್ಕೋಬೇಕು. ಡನ್? ಯಾರಿಗೆಲ್ಲ ಅನುಲೋಮ ವಿಲೋಮ ಆಗಿದೆ ಅವರು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಆರಾಮವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಪ್ರಾಣ ಮುದ್ರೆಯನ್ನು ಹಾಕಿ ಕೂತ್ಕೋಬಹುದು, ಅಥವಾ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನ್ನತ್ತೆ ಅಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಈಗ ಹಣದ ಅಫರ್ಮೇಷನನ್ನು ಶುರು ಮಾಡೋಣ. ಹಣದ ಬಗ್ಗೆ ನಮಗಿದ್ದಂಥ ನಂಬಿಕೆ ಅಥವಾ ನಮಗಿದ್ದಂಥ ಒಂದು ಮೆಂಟಾಲಿಟಿ ಏನಿದೆ, ನಾವು ಹಣದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ವಿ, ಹಣ ನಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಓಕೆ, ಈಗ ಯಾರ್ದೆಲ್ಲ ಅನುಲೋಮ ವಿಲೋಮ ಕಂಪ್ಲೀಟ್ ಆಗಿದೆ ಅವರು ಆರಾಮಾಗಿ ಕೂತ್ಕೊಳ್ಳಿ. ಆಗದೆ ಇರೋರು 2 ರೌಂಡ್ ಇದ್ದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ. ನಾನು ಈಗ ಸಮಯದ ಅಭಾವ ಇರೋದ್ರಿಂದ ಅಫರ್ಮೇಷನನ್ನು ಶುರು ಮಾಡ್ತೀನಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಆರಾಮಾಗಿ ಕೂತ್ಕೋಬೇಕು. ಹಾಗೆ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಹೆಂಗೆಂಗೋ ಬೆಂಡಾಗಿ ಕೂತ್ಕೋಬೇಡಿ, ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನಾನು ಹೇಳ್ತಾ ಇರಬೇಕಾದ್ರೆ ನಿಮ್ಮ ಉಸಿರಾಟ ನಿಧಾನವಾಗಿರಬೇಕು. ನಾನು ಹೇಳೋದನ್ನು ಕೇಳಿಸ್ಕೋಬೇಕು, ಸೇಮ್ ಟೈಮ್ ಉಸಿರಾಟದ ಕಡೆ ಗಮನ ಇರಬೇಕು ನಿಮ್ಮದು. ಓಕೆ, ಈಗ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ. ನೀವು ಜಸ್ಟ್ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಅದರ ಕಲ್ಪನೆ ನಿಮಗೆ ಆಗ್ತಾ ಇರಲಿ. ಎಲ್ಲರೂ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆಸೀನರಾಗಿ ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಥರದ ಟೆನ್ಷನ್ ಬೇಡ. ಎಷ್ಟು ಫ್ರೀಯಾಗಿ ಕೂತ್ಕೋತೀರಿ ಅಷ್ಟು ಬೇಗ ರಿಲೀಫ್ ಆಗ್ತೀರಿ. ಈಗ ಹೋ ಪೋನೋ ಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಕಣ್ಣುಗಳನ್ನು ಮುಚ್ಚಿ ಕೂತಿರಿ. ಈ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಹಾಗೂ ಸಬ್ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಯನ್ನು ಅಳಿಸಿ ಹಾಕುವುದು. ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ. ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿ ಆಗಿ ಎಲ್ಲ ಮನಿ ಬ್ಲಾಕೇಜ್ ಅನ್ನು ರಿಮೂವ್ ಮಾಡಿಕೊಳ್ಳಲು. ನಿಮಗಿರುವಂಥ ಹಣದ ಬ್ಲಾಕೇಜಸ್ ಏನಿದೆ ಅದನ್ನು ಇವತ್ತು ಸಂಪೂರ್ಣವಾಗಿ ತೆಗೆದುಹಾಕಲು ನೀವೆಲ್ಲರೂ ರೆಡಿಯಾಗಿ ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿ ಹಾಗೂ ಕೂತುಕೊಳ್ಳಿ, ಇಲ್ಲ ಮಲಗಬಹುದು. ಕೈಕಾಲುಗಳನ್ನು ತುಂಬ ಹಗೂರವಾಗಿ ಸುಲಭವಾಗಿ ಲೂಸಾಗಿ ಬಿಟ್ಟು ಮಲಗಿಕೊಂಡು ಕೂಡ ನೀವು ಇದನ್ನು ಕೇಳಿಸ್ಕೊಳ್ಬಹುದು. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಇನ್ಹೇಲ್, ಒಂದು ಬಾರಿ ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಂದು ಸಾರಿ ಇನ್ಹೇಲ್, ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ ಹಾಗೂ ಸಂಪೂರ್ಣ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ
ರಾಶಿ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಮನಿ. ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡೂ ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ನನ್ನ ಪ್ರೀತಿಯ ಹಣವೇ, ನಿನ್ನನ್ನು ಹಾಗೂ ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನೀವು ಕೂಡ ರಿಪೀಟ್ ಮಾಡಿ. ಇದು ಮಾಡಬೇಕಾದ್ರೆ ನಿಮ್ಮ ಭಾವನೆ ಅದೇ ಥರ ಬರಬೇಕು. ಫುಲ್ ಇನ್ವಾಲ್ವ್ ಆಗಿ ಮಾಡಬೇಕು. ಕಣ್ಣುಗಳು ಮುಚ್ಚಿರಲಿ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇನೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇನೆ. ಮೈ ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ಸೋ ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನ ತುಂಬ ಸಾರಿ ಸಹಕರಿಸಿದ್ದೀಯಾ. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯಾ, ಪ್ರೀತಿಸಿದ್ದೀಯಾ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯಾ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ತಿಳಿಸಲಿಲ್ಲ. ಹಾಗಾಗಿ ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಮಾಡಿದ್ದೇನೆ. ನನ್ನ ಪ್ರೀತಿಯ ಹಣ, ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಅತಿಯಾದ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಚಲಿಸುವುದು ನಿನ್ನ ಗುಣ. ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕಾಗಿ ನಿನ್ನನ್ನು ಕ್ಷಮೆಯಾಚಿಸುತ್ತೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸ್ವಚ್ಛತೆ ಇದೆ ಹಾಗೂ ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಪ್ರೀತಿ ಇದೆ, ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಸಮೃದ್ಧಿ ಇದೆ, ಶಕ್ತಿ ಇದೆ, ಪ್ರೀತಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನಾನು ನಿನ್ನನ್ನು ಕ್ಷಮೆಯಾಚಿಸುತ್ತೇನೆ. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಈ ನಿಮ್ಮ ಕೈಯಲ್ಲಿ ಇರುವ ಹಣವೇ, ನಿನ್ನಿಂದ ನನಗೆ
ನನ್ನ ಕುಟುಂಬಕ್ಕೆ ಒಳ್ಳೆ ಜೀವನ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಕೈಯಲ್ಲಿರುವ ಹಣಕ್ಕೆ ಹೇಳಿ, ನನ್ನ ಕುಟುಂಬಕ್ಕೆ ನಿನ್ನಿಂದ ನನಗೆ ಸಿಕ್ಕಿದ ಒಳ್ಳೆಯ ಜೀವನಕ್ಕೆ ಥ್ಯಾಂಕ್ ಯು. ನಿನ್ನಿಂದ ನಾವು ಒಳ್ಳೆಯ ಊಟ ಮಾಡುತ್ತಿದ್ದೇವೆ, ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದೇವೆ, ಅದಕ್ಕಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ನಮ್ಮ ಕುಟುಂಬಸ್ಥರು ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದೇವೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣಕ್ಕೆ ನೀವು ಹೇಳಬೇಕು, ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತಿದ್ದೇವೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದೇವೆ, ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡಿದ್ದೇವೆ, ಅದಕ್ಕಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ, ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್, ಹಣವನ್ನು ಸೆಳೆಯುವ ಅಯಸ್ಕಾಂತವಾಗಿ ಬದಲಾಗಿದ್ದೀರಿ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ, ಎಲ್ಲ ಬ್ಲಾಕೇಜ್ ತೆಗೆದುಹಾಕಿದೆ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಈ ತಿಂಗಳು ನಾನು 3-4 ಲಕ್ಷ ಅಥವಾ 50,000, 1 ಲಕ್ಷ, ನಿಮ್ಮ ಕಮಿಟ್ಮೆಂಟ್ ಏನಿದೆ, ಒಂದು ತಿಂಗಳಿಗೆ ನೀವು ಎಷ್ಟು ದುಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ, ಅದು ನಾನು ಸಂಪಾದನೆಯನ್ನು ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ಈ ತಿಂಗಳು ನಾನು 2 ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡಿದ್ದೇನೆ. ಪ್ರತಿ ತಿಂಗಳು ನನಗೆ ಬರಬೇಕಾದ ಹಣ ಬಂದು ನನ್ನನ್ನು ಸೇರುತ್ತಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಆ್ಯಂಡ್ ಐ ಲವ್ ಯು ಮನಿ, ಐ ಲವ್ ಯು ಮನಿ, ಐ ಲವ್ ಯು ಮನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಹಣದ ಆಶೀರ್ವಾದವನ್ನು ಸ್ವೀಕರಿಸಿದಿರಿ, ಪರಿಶುದ್ಧ ಎನರ್ಜಿಯಾಗಿ ಕನ್ವರ್ಟ್ ಆಗಿದ್ದೀರಿ. ನಿಮಗೆ ಹಣಕಾಸಿನ ಅಡೆತಡೆಗಳು ಇನ್ನು ಮುಂದೆ ಯಾವುದೇ ರೀತಿ ಬಾರದೆ ನೀವು ಬೇಕಂದಾಗೆಲ್ಲ ಹಣ ಬಂದು ನಿಮ್ಮನ್ನು ಸೇರ್ತಾ ಇದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ, ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬೇಡಿ, ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಉಸಿರಾಟದ ಮೂಲಕ ಸಹಜ ಸ್ಥಿತಿಗೆ ಬನ್ನಿ. ಹಣದ ಅಫರ್ಮೇಷನಿಂದ ಹೊರಗಡೆ ಬನ್ನಿ. ಎಸ್, ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ರಬ್ ಮಾಡಿ ಒಮ್ಮೆ ಆ ಬಿಸಿಯಾದ ಕೈಗಳನ್ನು ಕಣ್ಣುಗಳಿಗೆ ಸ್ಪರ್ಶ ಮಾಡ್ತಾ ಇಡೀ ನಿಮ್ಮ ದೇಹವನ್ನು ಸ್ಪರ್ಶ ಮಾಡಿಕೊಳ್ಳಿ. ಅದೇ ರೀತಿ ಸ್ವಲ್ಪ ಕುತ್ತಿಗೆಯನ್ನು ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ಟರ್ನ್ ಮಾಡಿ ಕೈ ಕಾಲುಗಳನ್ನು ಸ್ವಲ್ಪ ಸಡಿಲ ಮಾಡಿ ಮತ್ತೊಮ್ಮೆ ಕೈಗಳನ್ನು ಉಜ್ಜಿ ರಬ್ ಮಾಡಿ. ಬಿಸಿಯಾದ ಕೈಗಳನ್ನು ಕಣ್ಣಿನ ಮೇಲೆ ಸ್ಪರ್ಶ ಮಾಡ್ತಾ ನಿಧಾನವಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಕಣ್ಣುಗಳನ್ನು ಓಪನ್ ಮಾಡ್ತಾ 2 ಕೈಗಳನ್ನು ಮುಂದೆ ಇಟ್ಕೊಳ್ಳಿ. ಕಣ್ಣಿನ ಮುಂದೆ, ಮುಖದ ಮುಂದೆ ಕೈಗಳನ್ನು ಇಟ್ಕೊಳ್ಳಿ. ನಿಧಾನವಾಗಿ ಕರಗಳನ್ನು ಓಪನ್ ಮಾಡ್ತಾ ಹೇಳಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡುತ್ತಾ ಮುಗುಳು ನಗೆಯಿಂದ ಖುಷಿಯಾಗಿ ದೇವರ ದರ್ಶನವನ್ನು ಮಾಡಿ ಕಣ್ಣುಗಳನ್ನು ಬಿಡಿ. ಥ್ಯಾಂಕ್ ಯು ಸೋ ಮಚ್. ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೋದ್ರ ಆಳವಾಗಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರ ಹಣದ ಅಫರ್ಮೇಷನನ್ನು ಆವಾಗ ಮಾಡ್ತಾ ಇದ್ದರೆ ಹಣದ ಬಗ್ಗೆ ನಿಮಗಿದ್ದ ನೆಗೆಟಿವ್ ಥಾಟ್ಸ್ ಮತ್ತು ಬೇಜಾರು ಏನಿದೆ ಅದೆಲ್ಲ ರಿಮೂವ್ ಆಗಿ, ಹಣದ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ನೀವು
ಒಂದು ಅಯಸ್ಕಾಂತದ ರೀತಿಯಲ್ಲಿ ರೆಡಿ ಆಗ್ತೀರಾ. ಓಕೆ, ಈಗ ಸಮಯ ಏನು ಮಯೂರ್ಮವನ್ನು ಮಾಡೋದು. ಸಾರಿ, ನೀರಿನ ಲೋಟವನ್ನು ತಗೊಳ್ಳಿ. ನೀರಿನ ಅಫರ್ಮೇಷನ್ ಮಾಡಬೇಕು. ನೀರಿನ ಲೋಟವನ್ನು ತಗೊಳ್ಳಿ. ಹೊಸಬ್ರಿಗೆ ಗೊತ್ತಿಲ್ಲ, ಹಳಬ್ರೆಲ್ಲ ಇಟ್ಕೊಂಡಿದ್ದೀರಿ ಅನ್ಕೋತೀನಿ. ನೀರಿನ ಲೋಟವನ್ನು ನನ್ನ ಕೈಯಲ್ಲಿ ಇಟ್ಕೊಳ್ಳಿ. ಕೈ ಏನಿದೆ ಎಡಗೈ ಈ ಥರ ಇಟ್ಕೋಬೇಕು. ಸಾರಿ, ಇವತ್ತು ನಾನು ಗ್ಲಾಸ್ ತಂದಿಲ್ಲ, ಸ್ಟೀಲ್ ಲೋಟ ಇಟ್ಕೊಂಡಿದ್ದೀನಿ. ನೀವು ಕೂಡ ಸ್ಟೀಲ್ ಲೋಟ ಇಟ್ಕೊಳ್ಳಿ. ಆದಷ್ಟು ಗ್ಲಾಸು ಟ್ರಾನ್ಸ್ಪರೆಂಟ್ ಇದ್ದರೆ ತುಂಬ ಒಳ್ಳೆಯದು. ಪಂಚಭೂತ ಕಾಣ್ತಾ ಇಲ್ಲ ಮೇಡಮ್. ಹಾಂ, ಕಾಣ್ತಾ ಇಲ್ವಾ ನಾನು? ನೀವು ಕಾಣಿಸ್ತಾ ಎಲ್ಲಿ ಹೊರಟೋದೆ? ಇಲ್ಲೇ ಇದ್ದೀನಲ್ಲ. ಈ ಥರ ಇವಾಗ ಕಾಣಿಸ್ತಾ ಇದೆ. ಓಕೆ, ಗ್ಲಾಸ್ ಇವತ್ತು ಇಟ್ಕೊಂಡಿಲ್ಲ, ಸ್ವಲ್ಪ ಬಿಸಿ ನೀರು ಕುಡಿತಾ ಇದ್ದೆ, ಹಾಗಾಗಿ ಇದು ತಣ್ಣಗಾಗೋಗಿದೆ. ಈಗ ಈ ಥರ ಇಟ್ಕೊಳ್ಳಿ. ಓಕೆ, ನಿಮ್ಮ ಅಫರ್ಮೇಷನ್ ನೀರಿಗೆ ಹೇಳಿ. ನೀರಿಗೆ ಎಂಥ ಶಕ್ತಿ ಇದೆ ಗೊತ್ತಲ್ಲ, ನೀರಿಗೆ ಸ್ಮರಣ ಶಕ್ತಿ ಇದೆ. ಏನು ಹೇಳಬೇಕು, ನಿಮ್ಗೆ ಏನೇನು ಅಫರ್ಮೇಷನ್ ಬೇಕು, ನಿಮ್ಗೆ ಏನೇನು ಆಗಬೇಕು ಲೈಫಲ್ಲಿ, ಅದನ್ನೆಲ್ಲ ಹೇಳಿ. ಇನ್ ಕೇಸ್ ಹೇಳಕ್ಕೆ ಗೊತ್ತಾಗಲ್ಲ ನನಗೆ ಫಸ್ಟ್ ಟೈಮು, ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ, ಏನು ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಕೆಲವರಿಗೆ. ಸೊ ಅಂಥವ್ರು ಗಾಯತ್ರಿ ಮಂತ್ರವನ್ನಾದರೂ ಹೇಳ್ಬೋದು. ಆ ಫ್ರೀಕ್ವೆನ್ಸಿ ಗಾಯತ್ರಿ ಮಂತ್ರ ಇದರೊಳಗಡೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ನೀರೊಳಗಡೆ. ಓಕೆ, ಓಂ ಭೂರ್ಭುವಸ್ವಃ ಅದನ್ನಾರು ಹೇಳಿ. ಅದನ್ನ ಹೇಳೋಣ ಫಸ್ಟು, ಆಮೇಲೆ ಅಫರ್ಮೇಷನ್ ನಾನು ಹೇಳ್ತೀನಿ. ನಾನು ಹೇಳಿದ್ದಾಗೆ ನೀವು ರಿಪೀಟ್ ಮಾಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದನ್ನಾದರೂ ಹೇಳಿ. ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ ಅಂದರೆ, ಇಲ್ಲಾಂದರೆ ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು ಅಪಾರವಾದ ಶಕ್ತಿಯನ್ನು ಹೊಂದಿದ್ದೀಯಾ. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವ ಶಕ್ತಿ ನಿನ್ನಲ್ಲಿದೆ. ಹಾಗಾಗಿ ನನ್ನನ್ನು ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗಲು ಸಹಾಯ ಮಾಡು ಅಂಥೇಳಿ ನೀರಿಗೆ ಈ ಥರ ಹೇಳಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಬ್ಯೂಟಿ, ಐ ಆಮ್ ಬ್ಯೂಟಿ, ಐ ಆಮ್ ಬ್ಯೂಟಿ, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನಿಮ್ಗೇನು ಬೇಕೋ ಅದು ಹೇಳಿ, ನಿಮ್ಗೆ ಇಷ್ಟ ಬಂದಿದೆ ಹೇಳಿ. ಸೊ ನಾನು ಈ ತಿಂಗಳು ನನಗೆ 50,000 ಬೇಕು, ಅಷ್ಟು ದುಡಿಯುವಂಥ ಶಕ್ತಿ ಬಂದಿದೆ, ನನ್ನ ಕೈ ಸೇರಿದೆ ಅಂಥೇಳಿ ನೀರಿಗೆಲ್ಲ ಹೇಳಿ. ನೀರಿಗೆ ಸ್ಮರಣ ಶಕ್ತಿ ಇದೆ, ನೀವೇನು ಹೇಳಿದ್ರು ಕೇಳಿಸ್ಕೊಳ್ಳುತ್ತೆ, ಅದು ನೀವೇನು ಹೇಳಿದ್ರು ಮಾಡುತ್ತೆ. ಸೊ ಹಾಗಾಗಿ ನೀರಿಗೆ ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ನೀರಿಗೆ ಹೇಳಿ. ಕಚ್ಚಿ ಆರಾಮಾಗಿ ಈ ಥರ ಮೇಲಿಂದ ಅಲ್ಲ, ಈ ಥರ ಮಾಮೂಲಾಗಿ ಸಿಪ್ ಮಾಡಿ ಕುಡೀರಿ. ಒಂದು ಅರ್ಧ ಸೆಕೆಂಡ್ ಅದು ಎನರ್ಜೈಸ್ ಆಗೋಕ್ಕೆ ಬಿಡಿ, ಸ್ವಲ್ಪ ಹೊತ್ತಿಗೆ ಬಿಟ್ಬಿಡಿ. ಮೊದಲು ನೀವು ಕುಡಿದಿದ್ದಕ್ಕೂ ಈಗ ಕುಡಿಯೋ ನೀರಿಗೂ ಟೇಸ್ಟ್ ಚೇಂಜ್ ಆಗಿರುತ್ತೆ, ಅಬ್ಸರ್ವ್ ಮಾಡಿ. ಈ ಥರ ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ನೀರನ್ನು ಎನರ್ಜೈಸ್ ಮಾಡಿ ಕುಡಿತಾ ಇರಿ. ಆ ನೀರು ಎಷ್ಟು ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ ನಿಮ್ಮ ಬಾಡಿಗೆ, ಅಷ್ಟು ನಿಮ್ಮ ಬಾಡಿನಲ್ಲಿ ನೆಗೆಟಿವ್ ಹೋಗ್ತಾ ಇರುತ್ತೆ. ಹೆಲ್ತ್ ತುಂಬ ಇರೋರು, ಹೆಲ್ತ್ ಇಶ್ಯೂಸ್ ಇರೋರು ಈ ಥರ ಹೇಳಿ ಹೇಳಿ ಕುಡೀರಿ. ನನಗೆ ಈ ಕಾಯಿಲೆ ಹೊರಟೋಗಿದೆ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ ಅಂತ ಹೇಳಿ ಹೇಳಿ ಕುಡಿತಾ ಇದ್ರೆ ನಿಮ್ಮ ಹೆಲ್ತ್ ಅಷ್ಟು ಚೆನ್ನಾಗಾಗುತ್ತೆ, ಸ್ಕಿನ್ ಅಷ್ಟು ಚೆನ್ನಾಗಾಗುತ್ತೆ. ನೀರಿಗೆ ಅಫರ್ಮೇಷನ್ ಮಾಡಿ, ಇದು ವಾಟರ್ ಅಫರ್ಮೇಷನ್ ಅಂತ ಕರಿತೀವಿ. ನೀರಿಗೆ ನಿಮಗೆ ಬೇಕಾದ್ದನ್ನೆಲ್ಲ ಹೇಳ್ಬಿಟ್ಟು ಕುಡಿದ್ರೆ ಅದನ್ನೆಲ್ಲ ತಗೊಳ್ಳೋ ಶಕ್ತಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಈಗ ಸಮಯ ಮಯೂರ್ಮ ಮಾಡುವಂಥದ್ದು. ಮಯೂರ್ಮ ಅಂದರೆ ಅಗೇನ್ ಇದು ಒನ್ ಆಫ್ ದಿ ಅವರ ನಮ್ಮ ಸಂಕಲ್ಪ. ಯಾರ ಕ್ಲಾಸಲ್ಲೂ ಇದನ್ನು ಮಾಡಿಸಲ್ಲ. ಸಾಮಾನ್ಯವಾಗಿ ಎಲ್ಲ ಕ್ಲಾಸಲ್ಲೂ ಕೂಡ ಯಾರ್ಯಾರೆಲ್ಲ ಅಫರ್ಮೇಷನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಏನೇನೋ ಬೇರೆ 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 ಬೇರೆಯವರು ಬೇರೆ 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 ಕ್ಲಾಸ್ಗಳನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಡೆನೂ ಏನು ಹೇಳ್ಕೊಡ್ತಾರೆ, ನಾನು ಚೆನ್ನಾಗಿರಬೇಕು, ನನ್ನ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತಲೇ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ ಸಂಕಲ್ಪ ಸಿದ್ಧಿ ಕ್ಲಾಸಲ್ಲಿ ಸ್ಪೆಷಲಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ದೊಡ್ಡ ಬ್ರಾಡ್ ಮೈಂಡೆಡ್ ಅಂತೀವಿ. ಅದು ತುಂಬ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ಬೇಕಾದ್ರೆ ತುಂಬ ದೊಡ್ಡ ಮನಸ್ಸು ಬೇಕು. ಅದನ್ನು ನಾವಿಲ್ಲಿ ಮಾಡ್ತಾ ಇರೋದು ವೆರಿ ಸ್ಪೆಷಲ್. ಸೊ ಹಾಗಾಗಿ ಮಯೂರ್ಮ ಅಂದರೆ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅಂತ ಹಾರ್ಟ್ ಶೇಪ್ ಮಾಡಿ ದೊಡ್ಡದಾಗಿ, ನಿಮ್ಗೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಲಗಿರ್ತಕ್ಕಂಥ 8 ಚಿಹ್ನೆಯನ್ನು ಮಾಡಿ.
ಅಂದರೆ ಇನ್ಫಿನೈಟ್ ಅಂತ. ಇದು ಅಂತ್ಯವಿಲ್ಲದಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆ, ಶಕ್ತಿ, ಧೈರ್ಯ ಎಲ್ಲವನ್ನು ನಾನು ಯೂನಿವರ್ಸ್ಗೆ ಕೊಡ್ತಾ ಇದ್ದೀನಿ. ಸೊ ಯೂನಿವರ್ಸ್ ಅದರ 10 ಪಟ್ಟು 1000 ಪಟ್ಟು ನನಗೆ ಕೊಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು ಅಂತ ಇದರ ಅರ್ಥ. ಪ್ರೀತಿ, ಅಂತ್ಯವಿಲ್ಲದಷ್ಟು ಪ್ರೀತಿ ವಿಶ್ವಾಸ ನನ್ನ ಕಡೆಯಿಂದ ನಿನಗೆ ಸಿಗ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. 3 ಬಾರಿ ಮಾಡಿ ಮಯೂರ್ ಮವನ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು. ಎಲ್ಲ ಪ್ರಪಂಚದ ಎಲ್ಲ ಜಲರಾಶಿಗಳಿಂದ ಹಿಡಿದು ಪ್ರತಿಯೊಂದು ಎಲ್ಲ ಜೀವರಾಶಿಗಳು ಸುಖವಾಗಿ ಸಂತೋಷವಾಗಿ ಅವರವರ ಆಸೆಗಳು ನೆರವೇರಲಿ ಅಂತ ನಾವು ಬೇರೆಯವ್ರಿಗೋಸ್ಕರ ಪ್ರೇ ಮಾಡೋದಿದು ಮಯೂರ್ಮ ಅಂದರೆ ಅರ್ಥ. ಓಕೆ, ಇದು ನಮ್ಮ ದೇಶದ ಸಿಗ್ನಲ್ ಅಲ್ಲ, ಬೇರೆದು. ಬಟ್ ನಮ್ಮ ದೇಶದಲ್ಲಿ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಲ್ಲ, ಅದನ್ನು ನಾವಿಲ್ಲಿ ಹಾರ್ಟ್ ಶೇಪಲ್ಲಿ ಬೈ ಹಾರ್ಟಿಂದ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಈಗ ಸಮಯ ಸಂಕಲ್ಪ ಸಿದ್ಧಿ ಕ್ಲಾಸಲ್ಲಿರೋರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಈಗ ತರಗತಿ ಮುಗೀತು. ಎಲ್ಲರೂ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ಆಶೀರ್ವಾದವನ್ನು ಮಾಡಿ ನನಗೆ. ತಥಾಸ್ತು ಸಮಯ, ತಥಾಸ್ತು ಅಂದ್ರೆ ಪ್ರತಿಯೊಬ್ಬರು ತಥಾಸ್ತು ಮಾಡಬೇಕು. ನನಗೆ ಕೂಡ ಆಶೀರ್ವಾದವನ್ನು ಮಾಡಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಕ್ಸಸ್ ಸಿಗಲಿ, ಒಳ್ಳೆಯದಾಗಲಿ ಅಂತ. ಅದೇ ರೀತಿ ನಿಮಗೆ ಕೂಡ ದೇವರ ಮತ್ತು ಹಿರಿಯರ ಆಶೀರ್ವಾದ ಸಿಗಲಿ. ನೀವು ಕೂಡ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ. ನಿಮ್ಮ ಸಮೃದ್ಧಿ ಜೀವನ ಬದುಕುವಂಥ ಶಕ್ತಿ ನಿಮಗೆ ಭಗವಂತ ಕೊಡಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಬಿ ಹ್ಯಾಪಿ. ಇದೆಲ್ಲ ನಿಮ್ಗೂ 10 ಪಟ್ಟು 100 ಪಟ್ಟು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ ಎಲ್ರಿಗೂ. ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾವ್ ಎ ನೈಸ್ ಡೇ. ಬಿ ಹ್ಯಾಪಿ. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಬಾಯ್ ಸೋ ಮಚ್. ಯಾರೋ ಇವಾಗ ಲೇಟಾಗಿ ಬಂದ್ರೆ ಅನ್ಸುತ್ತೆ. ಪ್ರಶಾಂತ್ ಸರಾ? ಮುಗಿಯೋ ಟೈಮಲ್ಲಿ ಬಂದಿದ್ದೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಕೂಡ 5 ಗಂಟೆಗೆ ಸಂಕಲ್ಪ ಸಿದ್ಧಿ ಕ್ಲಾಸ್ ಇದೆ. ಇದು ಫ್ರೀ ಕ್ಲಾಸು, ಯಾವುದೇ ಥರದ ಪೇ ಮಾಡೋ ಆಗಿಲ್ಲ. ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ರಿಲೇಟಿವ್ಸ್ನ. ಓಕೆ, ನೆಟ್ವರ್ಕ್ ಇರಲಿಲ್ಲ, ಡನ್. ಯಾರನ್ನ ಬೇಕಾದರೂ ಇದಕ್ಕೆ ಜಾಯಿನ್ ಮಾಡ್ಬೋದು. ನಾನು ಇದರ ಲಿಂಕನ್ನು ಸಂಜೆ ರಾತ್ರಿ 7 ರಿಂದ 8 ಗಂಟೆ ಒಳಗಡೆ ಹಾಕ್ತೀನಿ. ನಿಮಗೆ ಬೇಕಾಗಿರೋವಂಥವ್ರಿಗೆ ಕಳಿಸ್ಕೊಡಿ. ನಾಳೆ ಭಾನುವಾರ ಅಂತ ನಿದ್ದೆ ಮಾಡೋ ಹಾಗಿಲ್ಲ. ಸೂರ್ಯ ಯಾವತ್ತಾದರೂ ಮಲ್ಕೋತಾನ? ಭಾನುವಾರ ಇವತ್ತು ನಂದೇ ವಾರ ಬಿಡು, ನಾನು ಹೋಗ್ದಿರೋ ನಡೆಯುತ್ತೆ ಅಂತ. ನೀವು ಯಾವಾಗ ಸೂರ್ಯನ ಯಾವತ್ತೂ ಮಲ್ಕೊಳ್ಳೋದೇ ಇಲ್ಲ. ಅವ್ನು ಮಲ್ಕೊಂಡ್ರೆ ನಾವೆಲ್ಲ ಮಲ್ಕೊಬಿಡ್ತೀವಿ. ಅವ್ರು ನಿದ್ದೆನೇ ಮಾಡಲ್ಲ. ಸೊ ಹಾಗಾಗಿ ಯಾರು ಭಾನುವಾರ ಅಂತ ಆರಾಮಾಗಿ ಮಲಗಬೇಡಿ. ಮಲಗಿದ್ರೆ ಮಲಗೇ ಇರ್ತೀರಿ. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದರೆ ಫಸ್ಟು ಎದ್ದೇಳೋದನ್ನು ಕಲ್ತ್ಕೋಬೇಕು. ಅದು ಕಲ್ತ್ಕೊಂಡ್ರೆ ನೀವು 50% ಸಾಧನೆ ಮಾಡ್ದಂಗೆ ಅರ್ಥ. ಸೊ 5 ಗಂಟೆಗೆ ಎದ್ದೇಳ್ತಿದ್ದೀರಿ ಅಂದರೆ ನೀವೇನೋ ಒಂದು ಸಾಧನೆ ಕಡೆ ಮುಖ ಮಾಡಿದ್ದೀರಿ ಅಂತ ಅರ್ಥ. ನೀವು ಅಂದ್ಕೊಂಡಿದ್ದು 5 ಗಂಟೆಗೆ ಎದ್ಬಿಟ್ಟು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಮೇಡಮ್ ಅಂದರೆ ಅದಕ್ಕಿಂತ ಮಲ್ಕೊಳ್ಳೋದು ಒಳ್ಳೆಯದು. ಮಲ್ಕೊಂಬಿಡಿ. ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇಲ್ಲ, ಬೇರೆ ಏನೋ ಕಲಿಯಕ್ಕೆ ಶುರುವಾಗಿದ್ದೀನಿ ಅಂದರೆ ಯು ಆರ್ ಇನ್ ದ ಸಕ್ಸಸ್ ಪಾತ್, ಅಂದರೆ ಸಕ್ಸಸ್ಸಿನ ದಾರಿಯಲ್ಲಿ ನೀವು ಇದ್ದೀರಿ ಅಂತ ಅರ್ಥ. ಅದು ಮಾಡ್ತಿಲ್ಲ ಅಂದರೆ ದಯವಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ. ಮೊಬೈಲ್ ನೋಡೋಕ್ಕೆ ಎದ್ದೇಳ್ತೀನಿ ಅಂದರೆ ಎದ್ದೇಳಬೇಡಿ, ನಿದ್ದೆ ಮಾಡಿ. ನಾನು ಕ್ಲಾಸ್ ನೋಡೋಕ್ಕೆ ಎದ್ದೇಳ್ತೀನಿ ಅಂದರೆ ಎದ್ದೇಳಿ. ಓಕೆ, ಬಾಯ್, ಟೇಕ್ ಕೇರ್. ನಾಳೆ ಕೂಡ ಸೇಮ್ 5 ಗಂಟೆಗೆ ಇರುತ್ತೆ. ಎಲ್ಲರೂ ಅಟೆಂಡ್ ಮಾಡಿ. ಹೆಚ್ಚಿನ ಸಂಖ್ಯೆ ಬರೋದಕ್ಕೆ ನೀವು ಯಾರಿಗಾರು ಲಿಂಕನ್ನು ಕಳಿಸ್ಬಹುದು. ನೋಡಿ ಏನು ಮಾಡ್ತೀರಾ ಅಂತ.